कार्यकवितार्किककेसरी वेदान्ताचार्यवर्यो मे सन्निधत्तां सदा हृदि। सन्निधत्तां सदा हृदि। सन्तश्रीरङ्गपृथ्वीश चरणत्राणशेखराग जयन्ति भुवनत्राण पदपङ्कजरेणवगा। भरताय परं नमोऽस्तु तस्मै प्रथमोदाहरणाय भक्तिभाजां यदुपग्नमशेषतपृथिव्यां प्रतितो राघव पादुका प्रभावगा। ಇವಾಗ ಫಲಪದ್ಧತಿ 32ನೇ ಪದ್ಧತಿ. ಉಪಾಖ್ಯಾತಾಂ ತಥಾತ್ವೇನ ವಸಿಷ್ಠಾದ್ಯೈಃ ಮಹರ್ಷಿಭಿಃ ಉಪಾಯ ಫಲಯೋಃ ಕಾಷ್ಟಾಂ ಉಪಾಸೆ ರಾಮಪಾದುಕಾಂ. ಕಡೆಯ ಪದ್ಧತಿ ಪಾದುಕಾ ಸಹಸ್ರದಲ್ಲಿ ಸ್ವಾಮಿ ದೇಶಿಕರ ರಂಗನಾಥನ ಅನುಭವ. ಶ್ರೀರಂಗನಾಥನ ಒಂದೊಂದು ಉತ್ಸವ, ಒಂದೊಂದು ಅವನಿಗೆ ನಡೆಯುವಂತಹ ಪ್ರತಿನಿತ್ಯದ ಹೇಳ್ತಾರಲ್ಲ, ನಿತ್ಯವಾಗಿ, ಪಕ್ಷವಾಗಿ, ಮಾಸವಾಗಿ, ಪ್ರತಿನಿತ್ಯ ನಡೆಯುವಂಥ ಎಲ್ಲ ಉತ್ಸವಗಳನ್ನು ಸ್ವಾಮಿ ದೇಶಿಕರು ಅನುಭವಿಸಿ ಆ ಒಂದೊಂದು ಸಂದರ್ಭದಲ್ಲೂ ಆ ಪಾದುಕಾ ದೇವಿಯಲ್ಲಿ ಇರುವಂಥ ಗುಣಗಳು, ಆ ಗುಣಗಳನ್ನು ಎಲ್ಲಿ ಕಂಡುಕೊಂಡ್ರು, ಪರಮಾತ್ಮನಲ್ಲಿರುವಂಥ ಗುಣಗಳೆಲ್ಲ ಆ ಪಾದುಕೆಯಲ್ಲಿ ಆರೋಪ ಮಾಡಿ ಅದು ಹೇಗೆ ಪ್ರಕಾಶ ಆಯಿತು ಅಂದರೆ ಅದರ ರತ್ನಗಳ ಕಿರಣಗಳಿಂದ ಪ್ರಕಾಶವಾಗಿ ನನಗೆ ಸ್ಫುರಿಸಿತು ಅಂತ. ನಾದವನ್ನು ಕೇಳಿದಾಗ ನಾದ ನನಗೆ ಎಷ್ಟೊಂದು ವಿಷಯವನ್ನು ಪಾದುಕಾದೇವಿ ಹೇಳ್ಕೊಡ್ತಾ ಇದ್ದಾಳೆ, ಎಷ್ಟೊಂದು ವಿಷಯವನ್ನು ಸೂಚನೆ ಮಾಡ್ತಾಳೆ ಅಂತ ಎಲ್ಲ ಅನುಭವಿಸಿದ್ದಾರೆ. ಅಂತಹ ಒಂದೊಂದು ಅನುಭವ ಭಾವುಕತೆಯಿಂದ, ರಸಿಕತೆಯಿಂದನೇ ಬರೋದು. ನಾವು ಸುಮ್ಮನೆ ಓದ್ಬಿಟ್ಟು ದೇಶಿಕರಿಗೆ ಹೇಳ್ತಾರೆ ಅಂದ್ರೂ ನಮಗೇನು ಅದರಿಂದ ಅನುಭವ ಉಂಟಾಗಲ್ಲ. ನಾವು ಆ ಒಂದೊಂದು ಉತ್ಸವದಲ್ಲೂ ಆ ಭಕ್ತರು ಯಾವ ರೀತಿ ಸೇವೆ ಮಾಡ್ತಾರೆ, ಪರಮಾತ್ಮ ಯಾವ ರೀತಿ ಅವರಿಗೆ ಅನುಗ್ರಹ ಮಾಡ್ತಾನೆ, ಅದನ್ನೆಲ್ಲ ನೋಡಿದಾಗ ಇದು ನಿಜವಾಗ್ಲೂ ಭಗವಂತನ ಈ ಅವತಾರ ರಹಸ್ಯ ಏನು, ಅರ್ಚಾವತಾರ ರಹಸ್ಯ ಏನು ಅಂತ ಗೊತ್ತಾಗುತ್ತೆ. ನಮಗೆ 4 ಅವನ ರೂಪದಲ್ಲಿ, ನಮಗೆ ಸ್ವರೂಪದಲ್ಲಿ ನಮಗೆ ಅವನನ್ನು ಪ್ರತ್ಯಕ್ಷವಾಗಿ ನೋಡೋದಕ್ಕಾಗೋದಿಲ್ಲ. ಪ್ರತ್ಯಕ್ಷವಾಗಿ ನೋಡುವಂಥದ್ದು ಅರ್ಚಾರೂಪದಲ್ಲಿ. ಆದರೆ ಅಂತರ್ಯಾಮಿತ್ವವನ್ನು ನಾವು ನೋಡ್ಬೋದು, ಆದರೆ ಲಕ್ಷದಲ್ಲಿ ಯಾರೋ ಒಬ್ಬನಿಗಾಗತ್ತೆ, ಯೋಗಿಗೆ. ಅವನಿಗೆ ಎಲ್ಲವೂ ಬ್ರಹ್ಮನಂತೆ ಕಾಣಿಸುತ್ತೆ, ಅವನಿಗೆ ಬೇರೆ ಏನೂ ಬೇಕಾಗಿಲ್ಲ. ಅಂಥವ್ರು ಯಾರಾದರೂ ನಿಜವಾಗ್ಲೂ ನಾವು ನೋಡ್ಬೋದಾ ಅಂದರೆ ನಾವು ನೋಡೋಕ್ಕಾಗಲ್ಲ. ಅವರು ನೋಡ್ತಾ ಇರ್ತಾರೆ, ನಮಗೆ ಗೊತ್ತಾಗಲ್ಲ. ಅವರೆಲ್ಲರಲ್ಲೂ ಬ್ರಹ್ಮನನ್ನು ನೋಡ್ತಾ ಇರ್ತಾರೆ, ಆದರೆ ನಮಗೆ ಗೊತ್ತಾಗಲ್ಲ. ಆದರೆ ನಮ್ಮಂಥವರಿಗೆ, ಪಾಮರರಿಗೆ ಪರಮಾತ್ಮ ಅದಕ್ಕೋಸ್ಕರನೇ ಅರ್ಚಾವತಾರ ಮಾಡಿ, ಅರ್ಚಾವತಾರದಲ್ಲಿ ಲೀಲೆಗಳನ್ನು ತೋರಿಸಿ, ಯಾರ ಮುಖೇನ? ಅರ್ಚಕರ ಮುಖೇನ, ಇವರ ಮುಖೇನ, ಭಕ್ತರ ಮುಖೇನ ಏನೇನು ಪವಾಡಗಳನ್ನು ಮಾಡ್ತಾನೆ. ನಾವು ಅದು ಪವಾಡ ಅಂದ್ಕೊಳ್ತೀವಿ, ಅದು ನಿಜವಾಗಿ ಅವನೇ ನಡೆಸ್ತಾ ಇದ್ದಾನೆ. ಪವಾಡ ಇಲ್ಲ, ಅವನಿಗೆ ಏನು ಬೇಕೋ ಅದೇ ನಡೆಯೋದು. ಆದರೆ ಅವನು ಪವಾಡ ಮಾಡಬೇಕು, ತೋರಿಸ್ಬೇಕು ತನ್ನ ಶಕ್ತಿಯನ್ನು, ರೂಪವನ್ನು, ಬಲವನ್ನು. ಅಂದರೆ ಯಾರನ್ನಾದರೂ ಆರಿಸ್ಕೊಂಡು ಆಚಾರ್ಯರನ್ನು, ಭಕ್ತರನ್ನು ಅವರ ಮೂಲಕವಾಗಿ ಮಾಡಿಸ್ತಾನೆ. ಅದರಿಂದ ನಾವು ಅವನು ಖಂಡಿತವಾಗಿ ಸೌಲಭ್ಯ, ಸೌಶೀಲ್ಯ, ಔದಾರ್ಯ ಎಲ್ಲ ತೋರ್ಸೋಕ್ಕೋಸ್ಕರನೇ ಅರ್ಚಾರೂಪ ಅಂತ ನಾವು ಅನ್ವಯಿಸ್ಕೊಳ್ಬಹುದು, ಅರ್ಥ ಮಾಡ್ಕೊಳ್ಬೋದು. ಅವನೇ ಸದಾ ನಿರಂತರವಾಗಿ ಕಾಪಾಡ್ತಾ ಇರೋವನು, ಕೆಲಸ ಮಾಡಿಸ್ಕೊಳ್ತಾ ಇರೋವನು ಒಂದೊಂದು ಜೀವಾತ್ಮನಿಂದ, ಅವನ ಸಂಕಲ್ಪವೇ. ಆದರೆ ನಾವು ಆರೋಪ ಮಾಡ್ಕೊಳ್ಳೋದ್ರಿಂದ ನಮಗೆ ಅದು ಅರ್ಥ ಆಗೋದಿಲ್ಲ. ಅವ್ರು ಮಾಡ್ತಾಯಿದ್ದಾರೆ, ಮಾಡ್ತಾ ಇದೆಯಾ, ಅವ್ರು ಮಾಡ್ತಾ ಇದ್ದಾರೆ ಅಂತಲೇ ಅರ್ಥ ಮಾಡ್ಕೊಳ್ತೀವಿ. ಪರಮಾತ್ಮ ಮಾಡ್ತಾ ಇದ್ದಾನೆ ಅವನಿಗೋಸ್ಕರ, ಅದರಿಂದ ಅವ್ರು ಮಾಡ್ತಾ ಇರೋದು ಹೇಗೋ ಹಾಗೆ ನಾನು ಅನ್ನೋದು ಅರ್ಥ ಆಗಲ್ಲ. ಯಾಕೆ? ಮಾಯಾ, ಪ್ರಕೃತಿನಲ್ಲಿ ಸಿಕ್ಕಾಕೊಂಡಿದ್ವಿ, ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರ ಸುಲಭದ ಉಪಾಯವನ್ನು ಹುಡುಕ್ತೀವಿ. ನಾವು ಹುಡುಕ್ತೀವಿ, ಅವನು ತೋರಿಸ್ತಾನೆ ನಂಗೆ ಬೇಕಾದಾಗ ಅನ್ನೋದಿಲ್ಲ. ಮಗುವಂತೆ ನಾವು ಮಗುವಂತೆ ಇರೋದೇ ಇಲ್ಲ, ತಾಯಿ ಜೊತೆಯಲ್ಲಿರುವಂಥ ಚಿಕ್ಕ ತತ್ತಿ ಮಗುವಂತೆ ನಾವಿರೋದೇ ಇಲ್ಲ. ಎಷ್ಟು ಅಹಂಕಾರ ಪಡ್ತೀವಿ, ಎಷ್ಟು ಮಾಡ್ತೀವಿ. ಸ್ವಲ್ಪ ದೊಡ್ಡದಾದ ತಕ್ಷಣ ಮಗು ಮಾಡಲ್ವಾ, ಅದೇ ಥರ ನಾವು ಆಗಿರಬೇಕು. ಅವನು ಅಮ್ಮ
ಅಪ್ಪ ಎಲ್ಲ ಸಂಬಂಧ ಎಲ್ಲ ತರಹದ ಹಿತವಾಗಲಿ ಪ್ರಿಯವಾಗಲಿ ಅವನು ಸಖ್ಯನಾಗಿದ್ದು ಜೊತೆಯಲ್ಲಿ ಬರುವಂಥವನಾಗಲಿ ಹಂಚಿಕೊಂಡು ಅಂತ ಅಂದ್ಕೊಳ್ಳಲ್ಲ ಭಗವಂತನ. ದೂರ ಇಟ್ಬಿಡ್ತೀನಿ. ಜೊತೆಯಲ್ಲಿರೋರನ್ನು ನಮ್ಮವರು ಅಂದ್ಕೊಂಡ್ಬಿಡ್ತೀವಿ. ಅದರಿಂದ ನಮಗೆ ಅವನ ಯಾವ ರೂಪದಲ್ಲಿದ್ದರೂ ಎಲ್ಲ 5 ರೂಪವೂ ಇಲ್ಲೇ ಕಾಣ್ಬೋದು, ಆದರೆ ಅದು ನೋಡೋದು ಕಷ್ಟ. ಅದಕ್ಕೆ ನಮಗೆ ಇಂತಹ ಆಚಾರ್ಯರ ಮುಖೇನ ತಾನು ತನ್ನ ಸ್ತುತಿಯನ್ನು ಮಾಡಿಸ್ಕೊಂಡು ಆ ಲೀಲೆಯನ್ನು ಮಾಡಿಸಿದ್ದಾನೆ. ಯಾಕೆಂದರೆ ನಮ್ಗೆ ಅರ್ಥ ಆಗಲಿ ಮಾಡಿ. ಅಂತಹ ಸೌಭಾಗ್ಯ ದೇಶಿಕರಿಗೆ ಸಿಕ್ಕಿದೆ. ಸ್ವಾಮಿಗೆ ಅಷ್ಟು ಚೆನ್ನಾಗಿ ಅನುಭವಿಸಿ ನಮಗೋಸ್ಕರವಾಗಿ 1008 ಶ್ಲೋಕಗಳನ್ನು ಒಂದೇ ಒಂದು ಜಾಮದಲ್ಲಿ ಅದನ್ನು ಅದು ಓಲೆಗರಿನಲ್ಲಿ ಬರಿಬೇಕು ಅಂದರೆ ಎಷ್ಟು ಕಷ್ಟ. ಅದು ನಿಜವಾಗ್ಲೂ ಸಾಧ್ಯನ? ಕಂಪ್ಯೂಟರಲ್ಲೇ ನಮಗಾಗಲ್ಲ. ಒಂದು ಯಾವುದಾದ್ರೂ ಒಂದು ಟಿಪ್ಪಣಿ ಬರಿಬೇಕು, ಒಂದು ಇಷ್ಟು ದೊಡ್ಡದು ಕಂಪ್ಯೂಟರಲ್ಲೇ ಟೈಪ್ ಮಾಡಿದ್ರೆ 1 hour ಆಗತ್ತೆ. ಇದು ಆಗಿನ ಕಾಲದಲ್ಲಿ ಲೈಟ್ ಇಲ್ಲ, ಓಲೆಗರಿ, ಅದರಲ್ಲಿ ಶಾಯಿ ಇಂಕು ಮತ್ತು ನಿಬ್ಬು, ಅದನ್ನು ಅದ್ದಿ ಅದು ಜೋರಾಗಿ ಅದ್ದಿ ನಿಬ್ಬನ್ನು ಚೂರು ಮಾಡಿದ್ರೆ ಓಲೆನೇ ಹರಿದೋಗುತ್ತೆ. ಈ ಥರ ಪೇಪರೆಲ್ಲ ಎಲ್ಲಿತ್ತು? ಪೇಪರೇ ಹರಿದೋಗುತ್ತಲ್ಲ, ನಾವು ನೋಡಿದ್ದೀವಿ. ಇನ್ನು ಅದು ಹರಿಯೋದಿಲ್ವಾ? ಆದರೆ ಎಷ್ಟು ಬರೆದು ಕೊಟ್ಟಿದ್ದಾರೆ ನಮಗೆ. ಎಲ್ಲ ಇತಿಹಾಸ ಪುರಾಣಗಳೆಲ್ಲ ಓಲೆಗರಿನಲ್ಲಿ ಬರೆದು ಬಂದಿರೋದು. ಈಗ ರೀಸೆಂಟಾಗಿ ತಾನೇ ಪೇಪರ್. ಆಶ್ಚರ್ಯ. ಅಂತಹ ಸ್ವಾಮಿಗೆ ನಮೋ ನಮಃ ಎಷ್ಟು ಕೃತಜ್ಞತೆಗಳನ್ನು ಸಲ್ಲಿಸಿದರೂ ಸಾಲದು. ಜ್ಞಾಪಿಸ್ಕೋತಾನೆ ಇರಬೇಕು. ಪ್ರತಿ ಸೆಕೆಂಡಲ್ಲಿ ದೇಶಿಗರ ಸ್ಮರಣೆ ಬೇಕು ನಮಗೆ. ಅಂಥ ಒಳ್ಳೆಯ ಅದು ಪ್ರಬಂಧ ಕಾವ್ಯ 1008 ಶ್ಲೋಕಗಳು. ಅದರಲ್ಲಿ ಕಡೆಯ ಪದ್ಧತಿ. ಏನು ಫಲ ಸಿಗತ್ತೆ ಇದರಿಂದ ಅಂತ, ಫಲಾಪೇಕ್ಷೆ ಇಲ್ಲದೆ ಮಾಡಬೇಕು ಅಂತ ಕೃಷ್ಣ ಹೇಳ್ತಾನೆ. ಈಗ ನಾವು ಪಾದುಕಾಶಾಸ್ತ್ರವನ್ನು ಅಧ್ಯಯನ ಮಾಡಿದ್ರೂ ಫಲಾಪೇಕ್ಷೆ ಇಲ್ಲದೆ ಪರಮಾತ್ಮ ನಿನಗೆ ತುಂಬ ಪ್ರಿಯವಾದದ್ದು, ನಿನ್ನ ಪ್ರಿಯರಾದಂಥ ದೇಶಿಕರು ಸ್ವಾಮಿ ದೇಶಿಕರು ಬರೆದು ಕೊಟ್ಟಿರೋದು, ಆದ್ದರಿಂದ ನಿನ್ನ ಮುಖೋಲ್ಲಾಸಕ್ಕೆ ಅಂತ ಹೇಳಬೇಕೆ ವಿನಃ ನಾವು ಯಾವ ಫಲಕ್ಕೂ ಆಸೆ ಪಡಬಾರ್ದು. ಆದರೆ ಅವರು ಹೇಳುವಂಥ ಫಲಗಳನ್ನು ನೋಡೋಣ, ಎಷ್ಟು ಸುಂದರವಾಗಿದೆ ನೋಡಿ ಅವರ ಭಾವನೆ. ಏನು ಕೇಳ್ತಾರೆ? ಉಪಾಖ್ಯಾತಾಂ ತಥಾತ್ವೇನ ವಸಿಷ್ಠಾದ್ಯೈ ಮಹರ್ಷಿಭಿ ಉಪಾಯ ಫಲಯೋಕಾಷ್ಟಾಂ ಉಪಾಸೆ ರಾಮಪಾದುಕೆಯಿಂದ ತಾನೇ ಆರಂಭ ಮಾಡಿದ್ದಾರೆ. ಪಾದುಕಾದೇವಿಯ ವೈಭವ ಗೊತ್ತಾಗಬೇಕು ಅಂತಂದರೆ ರಾಮಾಯಣದಲ್ಲೇ ಭರತನಿಂದಲೇ ವಸಿಷ್ಠರಿಂದಲೇ ಗೊತ್ತಾಗಿರೋದು. ಇಲ್ಲದೇ ಇದ್ದರೆ ಪಾದುಕಾ ವೈಭವ ಎಲ್ಲಿದೆ? ವೇದದಲ್ಲಿದೆ ಅಂತ ಹೇಳ್ತಾರೆ. ಪಾದುಕೆ ಒಂದು ನಿತ್ಯ ಸೂರಿ ತಾನೆ, ಪರಮಾತ್ಮನ ಸಂರಕ್ಷಣೆಗೋಸ್ಕರ, ಪಾದ ಸಂರಕ್ಷಣೆಗೋಸ್ಕರ. ಆದರೆ ಅದರ ಮಹತ್ವವನ್ನು ಇಷ್ಟೊಂದು ಕೊಂಡಾಡಬೇಕು ಅಂತ ನೋಡಿದ್ರೆ ರಾಮಾಯಣವೇ ಅದಕ್ಕೆ ಕಾರಣ. ಉಪಾಖ್ಯಾತಾಂ ತಥಾತ್ವೇನ ಅದರಿಂದ ಹೇಳ್ತಾರೆ. ಈಗ ನಿರ್ವೇದ ಪದ್ಧತಿನಲ್ಲಿ ಹೇಳಿದ್ರು ತುಂಬ ಎಷ್ಟು ವರ್ಣನೆ ಮಾಡಿದರು ಅಂತಂದರೆ ಆ ನಿರ್ವೇದ ಬರುತ್ತಾ ನಮಗೆ ಅಂತ ಅನಿಸುತ್ತೆ. ಆದರೆ ನಾನು ಈ ಥರ ಇದೀನಲ್ಲ, ಪಾಪಿಷ್ಟನಲ್ಲ, ನಾನು ಹೀಗೆ ಮಾಡ್ತಾಯಿದ್ದೇನಲ್ಲ, ಮತ್ತೆ ಮಾಡ್ತಾಯಿದ್ದೇನಲ್ಲ, ಪರಮಾತ್ಮ ಹೇಗೆ ನನ್ನನ್ನು ಕಾಪಾಡ್ತಾನೆ, ಹೇಗೆ ನನಗೆ ದಯೆಯನ್ನು ತೋರಿಸ್ತಾನೆ, ನಾನು ಅದಕ್ಕೆ ಇಲ್ವಲ್ಲ, ಪಾಪಿಯಲ್ಲ ನಾನು ಅಂತ ಅಷ್ಟು ನಿರ್ವೇದ, ಅಷ್ಟು ಪಟ್ಟರು. ಆದರೆ ಪರಮ ಪುರುಷಾರ್ಥವನ್ನು ಹೊಂದಬೇಕು ಅಂತ ಆಸೆ ಪಟ್ಟರೆ ಅದಕ್ಕೆ ಉಪಾಯವನ್ನು ಪರಮಾತ್ಮನೇ ತೋರಿಸ್ತಾನೆ. ಆಸೆ ಬೇಕು, ಪರಮ ಭಕ್ತಿ ಬೇಕು. ಕೃಷ್ಣ ನಿನ್ನನ್ನು ಒಂದು ಸತಿ ನಾನು ಈ ಜನ್ಮದಲ್ಲೇ ಈ ಶರೀರದಲ್ಲೇ ನನ್ನ ಚರ್ಮ ಕಣ್ಣಿನಿಂದ ನಿನ್ನ ನೋಡಬೇಕು ಅಂತ ಮೊದಲಿನಿಂದ ಆಸೆ ಪಡಬೇಕು. ಮೊದಲಿನಿಂದ ಆಸೆ ಪಟ್ಟರೆ ಅವನು ಆ ಭಕ್ತಿ ಮಾರ್ಗವನ್ನು ಪ್ರೀತಿಯನ್ನು ತೋರಿಸ್ತಾನೆ. ಅದಕ್ಕೆ ಅದರಲ್ಲಿ ಹೇಳ್ತಾರೆ, ಅದನ್ನು ಅನುಷ್ಠಾನ ಮಾಡಬೇಕು. ಉಪಾಯ ತೋರಿಸ್ಬಿಟ್ಟ ಅಂದರೆ ಅನುಷ್ಠಾನ ಮಾಡೋಕ್ಕೂ ಮನಸ್ಸು ಬರಬೇಕಲ್ಲ. ಆಸೆ ತುಂಬ ಅತೀತವಾದಾಗ ಆಗ ತಾನಾಗೆ ಉಪಾಯ ಮಾಡ್ತೀವಿ. ಓಡ್ತೀವೋ ಇಲ್ವೋ ಎಲ್ಲೆಲ್ಲೋ, ಯಾವ್ಯಾವುದೋ ಡಾಕ್ಟ್ರ್ ಹತ್ರ ಓಡಲ್ವಾ, ನೋವು ತಡ್ಕೊಳಕ್ಕಾಗದೇ ಇದ್ದರೆ ಅದೇ ಥರ. ಅದಕ್ಕೆ ಹೇಳ್ತಾರೆ, ಹೀಗಾಗಿ ಕೊನೆಯಲ್ಲಿ ಶಾಸ್ತ್ರ ವಿಹಿಸಿದ ಉಪಾಯ, ಶಾಸ್ತ್ರ ಏನು ಹೇಳುತ್ತೋ ಅದನ್ನು ಅನುಷ್ಠಿಸಿ ಅದರಿಂದ ನಮಗೆ ಫಲ ಸಿಗುತ್ತೆ. ಆದರೆ ನಮ್ಮ ಫಲದ ಒಂದು ಇದು ಏನು ಲಕ್ಷ್ಯ, ಒಬ್ಬೊಬ್ಬರಿಗೆ ಒಂದೊಂದು ಫಲ, ಅದು ಒಂದೊಂದು ಕಾಲದಲ್ಲಿ ಒಂದೇ ಫಲವನ್ನು ಒಂದು ಜನ್ಮದಲ್ಲಿ ಇಟ್ಕೊಂಡಿಲ್ಲ. ನಮ್ಮದಂತೂ ಇಲ್ಲವೇ ಇಲ್ಲ, ಒಂದು ದಿವಸದಲ್ಲೇ 108 ಬೇಕಾಗುತ್ತೆ.
108 ಮನಸ್ಸಿಗೆ ಬರುತ್ತೆ. ನಂಗೆ ಅದಿಲ್ಲ ಇದಿಲ್ಲ ಇದಿಲ್ಲ ಅನ್ನೋದೇ. ಯಾವಾಗ ನಮಗೆ ಫಲದಲ್ಲಿ ಆಸೆ ಬರುತ್ತೆ ಅಂದರೆ ನಮಗೆ ತೃಪ್ತಿ ಇಲ್ಲದೆ ಇದ್ದಾಗ, ತೃಪ್ತಿ ಇಲ್ಲದೆ ಇದ್ದಾಗ, ಕೊರೆ ಇದ್ದಾಗ. ಯಾವುದಕ್ಕೆ ಕೊರೆ ಅಂತ ಅನ್ಕೋತೀವಿ ನಾವು? ಪಕ್ಕದಲ್ಲೆಲ್ಲ ನೋಡ್ತೀವಿ, ಅಲ್ಲಿ ನೋಡ್ತೀವಿ, ಇಲ್ಲಿ ನೋಡ್ತೀವಿ, ಅಷ್ಟೇ. ಕೊರೆ ಅಂತ ಅನ್ಸೋದಿಲ್ಲ. ಭಗವಂತ ನಮಗೇನು ಬೇಕೋ ಅದನ್ನು ಕೊಟ್ಟೇ ಕಳಿಸಿದ್ದಾನೆ. ನೀವು ಸಂಪಾದನೆ ಮಾಡಿದ್ದಷ್ಟೇ ಸಿಗೋದು. ಅದಕ್ಕಿಂತ ಒಂದು ಚೂರಾದರೂ ಜಾಸ್ತಿ ಸಿಗೋದಿಲ್ಲ, ಕೊಡೋದಿಲ್ಲ. ಯಾಕಂದರೆ ನಿನ್ನ ಕರ್ಮ, ನಿನಗೆಷ್ಟು ಬೇಕೋ ಅಷ್ಟೇ ಕೊಡೋದು. ಆದರೆ ನಾವು ಆಸೆ ಪಡ್ತೀವಲ್ಲ, ಅದೇ ಫಲಕ್ಕೋಸ್ಕರ. ಅದರಿಂದ ಒಬ್ಬರಿಗೂ ಒಂದೊಂದು ಫಲ. ಆದರೆ ನಿರ್ವೇದ ಬಂದವನಿಗೆ ಮೋಕ್ಷಕ್ಕಾಗಿ ಆಸೆ, ಮೋಕ್ಷಕ್ಕಾಗಿ ಉಪಾಯದಲ್ಲಿ ಆಸೆ. ಉಪಾಯ ಮಾಡಿದ ಮೇಲೆ ಸಿಗತ್ತಾ ಮೋಕ್ಷ ಅನ್ನೋದು ಬೇರೆ ಸಂದೇಹ. ಸಿಗತ್ತಾ ಮೋಕ್ಷ ಅಂತ ಸಂದೇಹ ಬಂದುಬಿಟ್ರಂತೂ ಅದು ತುಂಬ ಕಷ್ಟ. ಸಂದೇಹದಲ್ಲೇ ಉಳಿದು ಬಿಡ್ತೀವಿ. ಸಂದೇಹ ನಾಶ ಮಾಡಿಬಿಡುತ್ತೆ. ಅದರಿಂದ ಸಂದೇಹ ಇಲ್ಲದೆ ದೊಡ್ಡವರು ಹೇಳಿರೋದ್ರಿಂದ ಈ ಉಪಾಯದಿಂದ ಖಂಡಿತ ಪರಮಾತ್ಮ ಸಿಕ್ಕೇ ಸಿಗ್ತಾನೆ. ಮೋಕ್ಷ ಸಿಕ್ಕೇ ಸಿಗುತ್ತೆ. ಈ ಸಂಸಾರ ಬಿಡುಗಡೆ ಆಗುತ್ತೆ. ಇನ್ನು ಮುಂದಕ್ಕೆ ಪುನರ್ಜನ್ಮ ಇಲ್ಲ ಅನ್ನೋದು ನಿರ್ಣಯ ಮಾಡಿಕೊಂಡ್ರೇ ಅದು ತುಂಬ ಮುಖ್ಯ. ಅದು ಲಕ್ಷ್ಯ. ಆ ಲಕ್ಷ್ಯ ಇದ್ದರೆ ಬೇರೆದ್ರಲ್ಲಿ ಆಸೆ ಬರೋದಿಲ್ಲ. ಆಗ ಫಲದಲ್ಲಿ ಆಸೆ ಬರೋದಿಲ್ಲ. ಫಲ ಆವಾಗ ಸುಮ್ಮನೆ ಅವ್ರು ಹೇಳಿದಾರಲ್ಲ ಅಂತ ಉಚ್ಚಾರಣೆ. ಅದಕ್ಕೆ ಅವ್ರು ಹೇಳ್ತಾರೆ, ಫಲವನ್ನು ಕುರಿತು ಈ ಪದ್ಧತಿನಲ್ಲಿ ಹೇಳಬೇಕು. ಯಾಕಂದರೆ ಫಲ ಪದ್ಧತಿ ಹೇಳ್ತಾರೆ. ಭಗವಂತನೇ ಉಪಾಯ. ಅವನ ಪಾದಾರವಿಂದದಲ್ಲಿ ಅವನು ತನ್ನ ಪಾದರಕ್ಷಣೆಗೋಸ್ಕರ ಹಾಕಿಕೊಂಡಿರುವಂಥ ಪಾದುಕೆಯೇ ಈಗ ವಿಷಯ. ಆ ಪಾದುಕೆಯನ್ನು ಸ್ತೋತ್ರ ಮಾಡಿದರೂ ಭಗವಂತ ಕೊಡುವಂಥ ಫಲವೆಲ್ಲ ಸಿಕ್ಕೇ ಸಿಗತ್ತೆ, ಜಾಸ್ತಿ ಸಿಗತ್ತೆ ಅಂತಾರೆ ಸ್ವಾಮಿದೇ. ಯಾಕೆಂದರೆ ಆಚಾರ್ಯರನ್ನು ಅಲ್ಲಿ ತೋರಿಸಿದ್ದಾರೆ. ಈಗ ಯಾತಕ್ಕೆ ನಾವೆಲ್ಲ ಆ ಥರ ಇರಬೇಕು ಪಾದುಕೆ ಅಂತೆ? ಪಾದುಕೆ ಒಂದು ಅಚಿತ್ ವಸ್ತು. ಈಗ ರಾಮಾಯಣದಲ್ಲಿ ತೋರಿಸಿರುವುದು ನಿತ್ಯಲೋಕದಲ್ಲಿ ನಿತ್ಯ ಸೂರಿ, ಅಲ್ಲಿ ಯಾವ ಇದು ಇಲ್ಲ. ಅದೆಲ್ಲ ನಿತ್ಯ ಸೂರಿಗಳಿಗೆಲ್ಲ ನಿತ್ಯಾನಂದ ಚೈತನ್ಯದಿಂದ ಕೂಡಿರುವಂಥವರು ಪರಮಜ್ಞಾನಿಗಳು, ಆತ್ಮ. ಆದರೆ ಇಲ್ಲಿ ನಾವು ಒಂದು ಅಚೇತನರಾಗಿ ನಾವು ನಡ್ಕೊಳ್ಬೇಕು ಅಂತಂದರೆ ಯಾವುದನ್ನು ಜ್ಞಾಪಿಸ್ಕೋಬೇಕು? ರಾಮಪಾದುಕೆಯನ್ನು ಜ್ಞಾಪಿಸ್ಕೋಬೇಕು ಇಲ್ವಾ? ಆ ಪಾದುಕೆಯ ವೈಭವವನ್ನು ನೆನೆಸ್ಕೊಳ್ಬೇಕು. ಆ ಪಾದುಕೆಗೆ ಎಂತಹ ಒಂದು ಸೌಭಾಗ್ಯವನ್ನು ರಾಮ ಕೊಟ್ಟ. ಕೈಂಕರ್ಯ ಬೇಕು 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 ಅಂತ ತಾನೇ ಪಾದುಕೆ ಆಗಿರೋದು. ಅದನ್ನು ಬಿಟ್ಟು ಬಂದು ಕೈಂಕರ್ಯ ಮಾಡಬೇಕು ಅಂತಂದರೆ ಮಾಡ್ತಾ ಇರೋದೆಲ್ಲ ಭಗವಂತನಿಗೆ ಅಂತ. ಪಾದುಕಾದೇವಿ ಮಾಡ್ತಾ ಇದ್ದಿದ್ದೆಲ್ಲ ರಾಮನಿಗೋಸ್ಕರ, ಅವಳಿಗೋಸ್ಕರ ಅಲ್ಲ. ಸೊ ಒಂದು ಪದಾರ್ಥ, ಒಂದು ವಸ್ತು ಇರೋದು ಆ ಭೋಗವನ್ನು ಅನುಭವಿಸ್ಬೇಕು ಅನ್ನುವಂಥ ಭೋಕ್ತಾಗೆ ತಾನೆ. ಅದಕ್ಕೇನೂ ಇಲ್ವಲ್ಲ. ಅದಕ್ಕೆ ನಾನು ಭೋಗ್ಯವಾಗಿದ್ದೀನಿ, ನಾನು ರುಚಿಯಾಗಿದ್ದೀನಿ, ನಾನು ಇದಾಗಿದ್ದೀನಿ ಅಂತ ಎಲ್ಲಿ ಗೊತ್ತು? ಅದಕ್ಕೇನೂ ಗೊತ್ತಿಲ್ಲ, ಜ್ಞಾನ ಇಲ್ಲ. ಜ್ಞಾನ ಇಲ್ಲದ ಒಂದು ವಸ್ತುವಾಗಿ ನಾವಿದ್ರೇ ಪರಮಾತ್ಮ ಮಾಡಿಸ್ಕೋತಾ ಇದ್ದಾನೆ ಅನ್ನೋದು ಬರುತ್ತೆ. ಇಲ್ಲ ಅಂದರೆ ಬರೋದು. ಅವನು ಭೋಕ್ತಾ, ನಾನು ಭೋಗ್ಯ ವಸ್ತು. ಅದರಿಂದ ನನಗೇನಾದರೂ ಸ್ವಾತಂತ್ರ್ಯ ಉಂಟಾ? ಇಲ್ಲ, ಏನೂ ಇಲ್ಲ. ಎಲ್ಲ ಅವನ ಕೈನಲ್ಲಿದೆ. ಅವನು ಅನುಗ್ರಹ ಮಾಡಿದ್ರು ನಿಗ್ರಹ ಮಾಡಿದ್ರು ಎರಡೂ ಒಂದು. ನಮ್ಮ ಇವ್ರು ಹೇಳೋರು, ಸ್ವಾಮಿ ನಮ್ಮಳ್ವಾರು ಅದೇ ಹೇಳ್ತಾರೆ, ಪೆರಿಯ ತಿರುವಂದಾದಿನಲ್ಲಿ ಹೇಳ್ತಾರೆ, ನೀನು ಅನುಗ್ರಹ ಮಾಡದೇ ಇರು, ಎಲ್ಲ ನಿನಗೆ ಬಿಟ್ಟಿದ್ದು, ನಿನಗೆ ಸ್ವಾತಂತ್ರ್ಯ ಇದೆ, ನೀನೇನು ಬೇಕೋ ಅದನ್ನು ಮಾಡ್ತೀಯ. ನಾನು ಅದನ್ನು ಸ್ವೀಕಾರ ಮಾಡೋದ್ರಲ್ಲಿ ನನಗೆ ಭಕ್ತಿ ಇದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ. ನನಗೆ ನಿನ್ನ ಮೇಲೆ ಪ್ರೀತಿ ಇದ್ದರೆ ನೀನೇನು ಮಾಡಿದ್ರೂ ನನಗೆ ಚೆನ್ನಾಗಿರುತ್ತೆ. ನಿನ್ನ ಮೇಲೆ ನನಗೆ ಭಕ್ತಿ ಇಲ್ಲ ಅಂತಂದರೆ ನಾನು ನಿನ್ನನ್ನು ದೂಷಣೆ ಮಾಡ್ತೀನಿ ಅಷ್ಟೆ. ನಿನ್ನನ್ನು ಕೊಂಡಾಡೋ ಬದಲು ದೂಷಣೆ ಮಾಡ್ತೀನಿ. ಇದು ನನಗೆ ಒಳ್ಳೆಯದಕ್ಕೆ ಮಾಡಿದ್ಯಲ್ಲಪ್ಪ, ಅವ್ರು ಮಾಡಿಲ್ಲ, ಆದರೆ ಆ ಥರ ನಾವು ಅನ್ಕೋತೀವಿ, ನಾವು ಅನುಭವಿಸ್ಬೇಕು ಅಂತ. ಅದಕ್ಕಿಂತ ಮುಂದೆ ಹೋದರೆ ಆ ಪಾದುಕೆಯೇ ಉಪಾಯ, ಆಚಾರ್ಯರೇ ಉಪಾಯ ಅನ್ನೋದು ಗೊತ್ತಾಗುತ್ತೆ. ಈಗೆಲ್ಲವನ್ನೂ ಆಚಾರ್ಯರಿಗೆ ಪೂರ್ತಿ 1008 ಶ್ಲೋಕವು ಆಚಾರ್ಯರ ಪರವಾಗಿ. ಪಾದುಕೆ ಅಂದರೆ ಆಚಾರ್ಯ. ಅದರಿಂದ ಆಚಾರ್ಯರೇನು ಮಾಡ್ತಾರೆ? ಆಚಾರ್ಯರ ಒಂದು ದೃಷ್ಟಿ, ಒಂದು ಕ್ಷಣದ ಈ ಕ್ಷಣ ಸಾಕು ಆ ಚೇತನನನ್ನು ಪರಿವರ್ತನೆ ಮಾಡೋದು. ಆದರೆ ಆ ಈ ಕ್ಷಣೆಗೆ ನಾವು ರೆಡಿಯಾಗಿದ್ದರೆ, ಆ ಚೇತನ ರೆಡಿಯಾಗಿರಬೇಕು.
ಅವನು ರೆಡಿಯಾಗಿಲ್ಲ ಅಂತಂದರೆ ಅದು ಸ್ವಲ್ಪ ಕಾಲಾವಕಾಶ ಬೇಕು. ಆ ಆಚಾರ್ಯರ ಪಕ್ಕದಲ್ಲೇ ಇರುವಂತಹ ಸೌಭಾಗ್ಯ ಸಿಗಬೇಕು, ಅವರ ಉಪದೇಶಗಳು ಬೇಕು, ಅದರಂತೆ ನಡಿಬೇಕು. ಇದೆಲ್ಲ ಆಗಿ ಪರಿವರ್ತನೆ ಆಗುತ್ತೆ. ತಕ್ಷಣವೂ ಆಗುತ್ತೆ ಅಂತಾರೆ, ಪಾಪ ಎಲ್ಲ ಹೋಗುತ್ತೆ ಅಂತಾರೆ. ಆದರೆ ನಮಗೆ ಅದು ಅನಿಸೋದಿಲ್ಲ ಅಲ್ವಾ? ನಾವು ಲೆಕ್ಕ ಹಾಕ್ತೀವಲ್ವ. ಸ್ವಾಮಿಗಳನ್ನು ಎಷ್ಟು ಸತಿ ಹೋಗಿ ನೋಡಾಯಿತು, ಎಷ್ಟು ಸತಿ ದರ್ಶನ ಮಾಡಿ ಆಯಿತು, ಅವರ ಕಟಾಕ್ಷ ಬಿದ್ದಾಯಿತು, ಆದರೂ ನನಗೆ ಯಾಕೆ ಈ ಕೆಟ್ಟ ಬುದ್ಧಿ ಎಲ್ಲ ಹೋಗಿಲ್ಲ ಅಂತ ಅನಿಸುತ್ತಲ್ವ? ಅದಕ್ಕೆ ಅವ್ರು ಹೇಳ್ತಾರೆ, ಉಪಾಯ ಯಾವುದು ಅಂತ ಗೊತ್ತು ಮಾಡಿಕೊಂಡು ಅದನ್ನು ಅನುಷ್ಠಾನ ಮಾಡಬೇಕು ಅಂತ ಆಸೆ ಉಂಟಾದಾಗ ಉಪಾಯ ಭಗವಂತ ಅಲ್ಲ, ಭಗವಂತನ ಭಕ್ತರಾದಂಥ ಆಚಾರ್ಯರೇ ಅಂತ ಗೊತ್ತಾಗುತ್ತೆ. ಇಲ್ಲಿ ಪ್ರಾಕೃತವಾಗಿ, ಅಪ್ರಾಕೃತವಾಗಿ ಮಾನಸಿಕವಾಗಿ ನೀವು ದೇವರ ಹತ್ರ ಹೋಗ್ಬೋದು, ಅದಕ್ಕೇನು ತಡೆಯೇ ಇಲ್ಲ. ಅದು ಪರಮಭಕ್ತಿ. ನಮ್ಮಾಳ್ವಾರು ಪರಮಭಕ್ತಿ, ಯಾವಾಗಲೂ ಅವನ ಜೊತೆಯಲ್ಲಿರ್ತಾಯಿದ್ರು. ಆದರೆ ನಾವು ಆ ಥರ ಹೋಗೋಕ್ಕಾಗಲ್ವಲ್ಲ. ನಾವು ಪರಮಾತ್ಮನಲ್ಲಿ ಸಂಭಾಷಣೆ ಮಾಡೋಕ್ಕಾಗತ್ತಾ? ಮಾನಸಿಕವಾಗಾದರೂ ಎದುರುಗಡೆನೇ ಬಂದರೂ ನಾವು ಯಾರೋ ಮನುಷ್ಯ ಅಂದ್ಕೊಂಡು ತಳ್ಳಿಬಿಡ್ತೀವಿ ವಿನಃ ಕಷ್ಟ. ಆದರೆ ಆಚಾರ್ಯರನ್ನೇ ದೇವ ಅಂತ ನಾವು ಉಪಾಸನೆ ಮಾಡಿದರೆ ತುಂಬ ಸುಲಭ. ಮಾತಾಡ್ಬೋದಲ್ಲ, ಹೋಗಿ ಕೇಳ್ಬೋದಲ್ಲ, ನಮಗೆ ಬಂದಿರುವಂಥ ಸಂದೇಹಗಳನ್ನು ಪ್ರಶ್ನೆಗಳನ್ನು ಕೇಳಿ ಪರಿಹಾರ ಮಾಡ್ಕೊಳ್ಬೋದಲ್ಲ. ಅಲ್ಲಿ ಮಾಡಿದ್ರೆ ಮಾನಸಿಕ, ಅವನು ತೋರಿಸ್ತಾನೋ ಇಲ್ವೋ, ತೋರಿಸ್ತಾನೆ ಯಾವುದಾದ್ರೂ ಮೂಲಕವಾಗಿ, ಆದರೆ ಕಂಡಿಡಿಯೋಕ್ಕಾಗೋದಿಲ್ಲ. ಆದರೆ ಆಚಾರ್ಯರ ವೈಭವವನ್ನು ನಾವು ಎದುರುಗಡೆನೇ ನೋಡಿ ಕಂಡಿಡಿದು ನಮಗೆ ಆಗಿರುವಂತಹ ಇದರಿಂದ ಅದೇ ಫಲ ತಾನೆ. ಕಷ್ಟ ನಿವಾರಣೆ, ಇಷ್ಟಪ್ರಾಪ್ತಿ ಅನಿಷ್ಟ ನಿವೃತ್ತಿನೇ ಫಲ ಇಲ್ಲಿ ಪ್ರಾಕೃತವಾಗಿ. ಆದರೆ ಯಾವುದೂ ಅನಿಷ್ಟ ಇಲ್ಲ. ನಮ್ಮ ಲಕ್ಷ್ಯದಲ್ಲಿ ಡಿಪೆಂಡ್ ಆಗುತ್ತೆ. ನಾವು ಏನನ್ನು ಲಕ್ಷ್ಯವಾಗಿ ಇಟ್ಕೋತೀವೋ ಅದು ನಮಗೆ ಬೇಕಾಗಿದೆಯೋ ಬೇಡದೆ ಇರೋದೋ ನಮಗೆ ಗೊತ್ತಿಲ್ಲ. ಮಗುಗೆ ಗೊತ್ತಿಲ್ವೋ? ನಮಗೆ ಗೊತ್ತಿಲ್ಲ. ತಾಯಿಗೆ ಗೊತ್ತು, ಅದರಂತೆ ಪರಮಾತ್ಮನಿಗೆ ಗೊತ್ತು ಈ ಮಗುಗೆ ಏನು ಕೊಡಬೇಕು. ಅವನು ಯಾವ್ಯಾವ ಕಾಲದಲ್ಲಿ ಏನು ಕೊಡಬೇಕು ಅದನ್ನು ಕೊಡ್ತಾ ಇರ್ತಾನೆ. ಅದನ್ನು ನಾವು ಸ್ವೀಕಾರ ಮಾಡಿ ತೃಪ್ತಿಯಿಂದ ಇರೋದೇನೆ ನಮಗೆ ಸಿಗುವಂಥ ಫಲ. ಎಲ್ಲನೂ ಇಷ್ಟ, ಯಾವುದು ಕಷ್ಟ ಇಲ್ಲ ಅಂತ ಅನ್ಬೋದು. ಹೀಗೆ ಭಗವಂತನನ್ನು ಹೊಂದೋದೇ ಪರಮ ಪುರುಷಾರ್ಥ ಅಂತ ನಿಶ್ಚಯ ಮಾಡಿ ಆ ಪುರುಷಾರ್ಥವನ್ನು ಹೊಂದೋದು. ಆದರೆ ಅದಕ್ಕಿಂತ ಮೇಲೆ ನಮಗೆ ಬೇಕಾಗಿರೋದು ಅವನಿಗೆ ಕೈಂಕರ್ಯ. ಶ್ರೀಮತೇ ನಾರಾಯಣ, ಅವನ ಕೈಂಕರ್ಯವೇ ಪರಮ ಪುರುಷಾರ್ಥ, ಅದೇ ಕೊನೆಯ ಫಲ ಅಂತ ನಮಗೆ ಗೊತ್ತಾಗಬೇಕಾದ್ರೆ ಇಷ್ಟೆಲ್ಲ ಆಗಬೇಕು. ಇಷ್ಟೆಲ್ಲ ತಿಳ್ಕೊಂಡಾಗ ಗೊತ್ತಾಗತ್ತೆ ಆಚಾರ್ಯರ ಮುಖೇನ. ಆದ್ದರಿಂದ ಫಲದ ಎಲ್ಲೆ ಏನು ಅಂತಂದರು ಪಾದುಕೆಯೇ ಆಚಾರ್ಯ. ಎಲ್ಲೇ ಅಂದರೆ ಲಿಮಿಟ್. ಫಲದಲ್ಲಿ ಬೇರೆ ಇಲ್ವೇ ಇಲ್ಲ. ನನಗೆ ಒಂದು ಒಳ್ಳೆಯ ಆಚಾರ್ಯ ಸಿಕ್ಬಿಟ್ರು ಅಂತಂದರೆ ಅದೇ ಫಲ. ಓ ಪಾದುಕೆ ವಸಿಷ್ಠ ವ್ಯಾಸ ಉಪಾಖ್ಯಾತೈ ತಥಾತ್ವೇನ ವಸಿಷ್ಠಾದಿ ಮಹರ್ಷಿ, ವಸಿಷ್ಠರು, ವಾಲ್ಮೀಕಿಗಳು, ಪರಾಶರರು, ಇವರೆಲ್ಲ ಮೊದಲಾದವರು ಎಲ್ಲ ಏನು ಮಾಡಿದ್ದಾರೆ? ಉಪಾಖ್ಯಾತ. ಎಷ್ಟೊಂದು ಆಖ್ಯಾನಗಳನ್ನು ಕೊಟ್ಟಿದ್ದಾರೆ ನಮಗೆ, ಇತಿಹಾಸ ಪುರಾಣಾದಿಗಳನ್ನು. ಎಲ್ಲದರಲ್ಲೂ ಅದನ್ನು ತೋರಿಸ್ತಾರೆ. ಉಪಾಯ ಮತ್ತು ಫಲ. ಉಪಾಯ ಫಲ. ನಿಮ್ಮ ಲಕ್ಷ್ಯ ಎಲ್ಲಿ? ಫಲದಲ್ಲಿ. ಫಲ ಯಾವುದು? ಪರಮಾತ್ಮನನ್ನು ಪಡ್ಕೊಳ್ಳೋಕ್ಕೆ ಉಪಾಯ ಯಾವುದು? ಅವನೇ. ಆದರೆ ಅವನಿಂದ ಮೇಲೆ ಅವನ ಭಕ್ತರು, ಅವನನ್ನು ಉಪಾಸನೆ ಮಾಡುವಂಥ ಆಚಾರ್ಯ. ಸೊ ಆಚಾರ್ಯರು ಅಲ್ಲಿವರೆಗೆ ಹೋಗಬೇಕು. ಅಂತಹ ಪಾದುಕೆಯನ್ನು ನಾನು ನಮಸ್ಕಾರ ಮಾಡ್ತೀನಿ, ಉಪಾಸನೆ ಮಾಡ್ತೀನಿ. ರಾಮ ಪಾದುಕ ಉಪಾಯ ಫಲಯೋಹೋ ಕಾಷ್ಟ ಅಂದ್ರೇನು? ಫೈನಲ್. ಉಪಾಯ ಫಲ ಎರಡಕ್ಕೂ ಲಿಮಿಟ್ಟು ಪಾದುಕಾದೇವಿನೇ ಆಚಾರ್ಯರು, ಅದೇ ಫಲ ಅಂತ ಮೊದಲನೇ ಶ್ಲೋಕ. ನಿವೇಶಯ ನಿರಂತರಂ ಪ್ರತೀತಗ ತ್ರಿದಶಾನಾಂ ವಿಭವಂ ತೃಣಾಯ ಮತ್ವ ಸವಿದೇ ತವ ದೇವಿ ರಂಗಭರ್ತುವು ಪದಲೀಲಾ ಕಮಲಂ ಸಮುದ್ವಹಂತ್ಯಾಗ. ಪದಲೀಲಾ, ಹೇ ದೇವಿ, ಅಮ್ಮ ಪಾದುಕಾದೇವಿಯೇ, ಪರಮಾತ್ಮನ ರಂಗಭರ್ತು, ಶ್ರೀರಂಗ ಕ್ಷೇತ್ರದಲ್ಲಿ
ಪ್ರಣವಾಕಾರದ ವಿಮಾನದ ಕೆಳಗೆ ಆದಿಶೇಷನ ಮೇಲೆ ಪವಡಿಸಿಕೊಂಡಿರುವಂತಹ ಶ್ರೀರಂಗನಾಥ ಜಗನ್ನಾಥ. ಆ ಜಗನ್ನಾಥನ ಪಾದವನ್ನು ರಕ್ಷಣೆ ಮಾಡುವಂತಹ ಅಮ್ಮ ಪಾದುಕಾದೇವಿ. ತ್ರಿದಶಾನಾಂ ವಿಭವಂ. ತ್ರಿದಶಾನಂ ಅಂದರೆ ದೇವತೆಗಳು, 3 ಲೋಕ ಆಳ್ತಾ ಇರುವಂತಹ ದೇವತೆಗಳು. ಅವರ ವಿಭವಂ, ವಿಭವ ಅಂದರೆ ಐಶ್ವರ್ಯ. ಐಶ್ವರ್ಯವನ್ನು ತೃಣಾಯ ಮತ್ವ. ತೃಣ ಅಂದರೆ ಹುಲ್ಲು. ಹುಲ್ಲು ಕಡ್ಡಿಗೆ ಅದಕ್ಕಿಂತ ಕೀಳ್ಮಟ್ಟದಲ್ಲಿ ಅದನ್ನು ಅನಾದರಿಸಿ ಅದಕ್ಕೆ ಗೌರವವನ್ನು ಕೊಡದೆ, ರಂಗನಾಥನ ಪದಲೀಲಾ ಕಮಲಂ. ಅವನ ಪದಲೀಲ ಯಾಕೆ? ಸಂಚಾರ ಮಾಡಿ ಲೀಲೆಯನ್ನು ಮಾಡಿ ತೋರಿಸೋದಕ್ಕೆ ಸಂಚಾರ, ಅದಕ್ಕೋಸ್ಕರ ಅವತಾರಗಳು, ಅದಕ್ಕೆ ಹೋಗ್ತಾನೇ ಇರಬೇಕು ಸಂಚಾರಕ್ಕೆ. ಅದಕ್ಕೆ ಸಹಾಯಕಳಾಗಿರುವಂಥ ಪಾದ, ಸಹಾಯ ಮಾಡುವಂತಹ ತಾವರೆ ಹೂವನ್ನು ಸಮುದ್ವಗಂತ್ಯಾಗ ಧರಿಸಿರುವಂತಹ ತವ ನಿನ್ನ ಸನ್ನಿಧಿಯಲ್ಲಿ ನಿರಂತರ ಪ್ರತೀತಂ. ತುಂಬ ಪ್ರೀತಿಯ ನಿರಂತರ, ಒಂದು ಕ್ಷಣ ಬಿಡದೆ ನಿರಂತರವಾಗಿ ಭಕ್ತಿಯನ್ನು ಮಾಡುವಂತಹ ನಿವೇಶಯ ಇರಬೇಕು. ನನಗೆ ನಿವೇಶ ಬೇಕು. ನನಗೆ ಇಲ್ಲೆಲ್ಲ ಮನೆಗಳು ತುಂಬ ಇದೆ. ಮನೆಯಲ್ಲಿ ನಿಜವಾದ ಮನೆ ಅಲ್ಲಿದೆ. ಆ ನಿಜವಾದ ಮನೆ ನಾವು ಮೇಲೆ ತೋರಿಸ್ತೀವಿ ವೈಕುಂಠ ಅಂತ, ಅದು ಪರಮಾತ್ಮನ ಪಾದುಕೆ. ಅದೇ ನಿರಂತರ ನಿವೇಶ. ನನ್ನ ಮನಸ್ಸು ಸದಾ ಪರಮಾತ್ಮನ ಪಾದುಕೆಯಲ್ಲಿ ನಿರಂತರವಾಗಿ ಅಮ್ಮ ನಿನ್ನಲ್ಲಿ ನೆಲೆಸಲಿ, ನಿನ್ನಲ್ಲಿರಲಿ. ಯಾಕೆ ಅಂತಂದರೆ ಲೋಕದಲ್ಲಿ ನಾವು ನೋಡಿದ್ವಿ, ಬೇರೆ ಬೇರೆಯವರು ಬೇರೆ ಬೇರೆ ಫಲಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾರೆ, ಉಪಾಸನೆ ಮಾಡ್ತಾರೆ. ಎಲ್ಲ ಉಪಾಸನೆ, ಪ್ರಾರ್ಥನೆ, ಶರಣಾಗತಿ, ನಮಸ್ಕಾರ, ಸ್ತೋತ್ರ ಎಲ್ಲ ಒಂದೇ, ಎಲ್ಲ ಮಾಡ್ತಾರೆ. ಅದರದಲ್ಲಿ ಏನಕ್ಕೆ ಪ್ರಯೋಜನ? ಆದರೆ ನಿಜವಾದ ಪ್ರಯೋಜನಕ್ಕೋಸ್ಕರವಾಗಿ ಅನನ್ಯ ಪ್ರಯೋಜನರಾಗಿ ಅನನ್ಯ ಭಕ್ತಿಯಿಂದ ಯಾರು ಪಾದುಕೆಯನ್ನು ಸೇವನೆ ಮಾಡ್ತಾರೋ ಅವರಿಗೆ ಅವರ ಲಕ್ಷ್ಯ ಖಂಡಿತ ನೆರವೇರಿಸ್ತಾಳೆ ಪಾದುಕೆ. ಅದೇ ಫಲ, ಅದು ಬೇಕು. ಅದಕ್ಕೆ ತ್ರಿದಶೇಶ್ವರಾಣ ಅಂದ್ಬಿಟ್ರು ಇವರು. ಅವ್ರಿಗೆಲ್ಲ ಸ್ವರ್ಗದಲ್ಲಿರೋರಿಗೇನು ಬೇಕು? ಅವರಿಗೆ ಸುಖ, ಅದು ನಿರಂತರವಾಗಿರಲಿ ಅಂತಾರೆ. ಆದರೆ ಆ ಸ್ವರ್ಗ ಸುಖಕ್ಕಿಂತ ಹೆಚ್ಚಾದಂಥ ಪರಮಾನಂದದ ಅನುಭವ ನಮಗೆ ಬೇಕು ಅಂತ ನಿರ್ಧಾರ ಮಾಡಿಕೊಂಡು ಅದಕ್ಕೋಸ್ಕರವಾಗಿ ನಾವು ಆಸೆ ಪಟ್ಟರೆ ಪಾದುಕಾದೇವಿ ಅದನ್ನು ಕೊಡಿಸ್ತಾಳೆ. ನಿನ್ನ ಹತ್ತಿರ ಇದ್ದು ಎಡಬಿಡದೆ ಆನಂದವನ್ನು, ಪರಮಾನಂದವನ್ನು ಅನುಭವಿಸುವಂಥದ್ದು ಆಗಬೇಕು. ನೀನು ಕೃಪೆ ಮಾಡು. ಇದು ಫಲ. ಈಗೇನಾಯ್ತು ಇವಾಗ? ನಿರಂತರ ಭಗವಂತನ ಕೈಂಕರ್ಯ. ಭಗವಂತನ ಕೈಂಕರ್ಯದಿಂದ ಪಾದುಕಾದೇವಿನ ನಮಗೆ ಮಾಡೋಕ್ಕಾಗತ್ತೋ ಇಲ್ವೋ ನಿರಂತರ ಗೊತ್ತಿಲ್ಲ. ಆದರೆ ನಮ್ಮ ಆಚಾರ್ಯರ ಪಾದುಕೆಗೆ ನಿರಂತರವಾಗಿ ಮಾಡ್ಬೋದು. ಆಚಾರ್ಯರನ್ನು ಬಿಟ್ಟುಬಿಟ್ರಿ ಇವಾಗ. ಆಚಾರ್ಯರ ಪಾದಧೂಳಿ ಸಹಿತವಾಗಿರುವಂಥ ಪಾದುಕಾರಾಧನೆಯೇ ನಮಗೆ ಮುಖ್ಯ. ಅದೇ ಫಲ. ಆ ಆರಾಧನೆ ಮಾಡೋದಕ್ಕೆ ನಮಗೆ ಒಂದು ಅವಕಾಶ ಸಿಕ್ಬಿಟ್ರೆ ಅದೇ ನಮಗೆ ಪರಮ ಪುರುಷಾರ್ಥ. ಈ ಲೋಕದಲ್ಲೇ ಸಿಕ್ತು. ಆದರೆ ಅದು ಮಾಡಬೇಕಾದ್ರೆ ಅಷ್ಟು ಭಕ್ತಿಪೂರ್ವಕವಾಗಿ ಶ್ರದ್ಧೆಯಿಂದ ನೀವು ಮಾಡಿದರೆ, ಪರಮ ಪ್ರೀತಿಯಿಂದ ಆಗೋದು ಅರ್ಥ ಆಗ್ಬಿಡುತ್ತೆ. ನಮಗೆ ಭಕ್ತಿ ಇದೆಯೋ ಇಲ್ವೋ ಆಚಾರ್ಯರ ಮೇಲೆ ಅನ್ನೋದು ಅದರಿಂದ ಗೊತ್ತು. ಯಾವಾಗ ಭಕ್ತಿಪೂರ್ವಕವಾಗಿ ಪಾದುಕಾರಾಧನೆ ನಡೆಯುತ್ತೋ ಆಗ ಸಂತೃಪ್ತಿ ಪರಮ. ಅದು ಎಲ್ಲಿ ನೋಡ್ಬೋದು? ಇಲ್ಲೇ ಅದಲ್ಲಿ ಪರಮಾನಂದ ಅದಿಲ್ಲೇ. ಕಿಮಗಮ್ಮಣಿ ಪಾದುಕೆ ತ್ವಯಾ ಮೇ 973 ಸುಲಭೇರಂಗ ನಿಧೌ ಶ್ರಿಯಾಸನಾಥೇ ಕರಣಾನಿ ಪುನಃ ಕದರ್ತಯೇಯಂ ಕೃಪಣದ್ವಾರ ದುರಾಸಿಕಾದಿ ಮುಖೈಹಿ. ಈಗ ಇಲ್ಲಿ ಒಂದು ಇದನ್ನು ಹೇಳ್ತಾರೆ ನೋಡಿ, ಕೃಪಣ ಅಂದರೆ ಯಾರು? ಲೋಭಿ. ಎಲ್ಲನೂ ನನಗೆ ಬೇಕು ಅಂತ ಇಟ್ಕೊಳ್ಳೋದು, ಏನೂ ಕೊಡಲ್ಲ. ಎಲ್ಲ ಬಚ್ಚಿಟ್ಕೊಳ್ತಾ ಇರ್ತಾನೆ. ಬಚ್ಚಿಟ್ಕೊಂಡದ್ದು ಯಾರಿಗೆ? ಪರರಿಗೆ. ಅದು ಗೊತ್ತಿಲ್ಲ, ಕೊಡೋದೇ ಇಲ್ಲ. ಎಲ್ಲ ಹೋರ್ಡಿಂಗ್ ಅಂತೀವಲ್ಲ, ಅದು ಎಲ್ಲ ನಮ್ಮವರೆಲ್ಲ ಹಾಗೆ ಪ್ರಪಂಚದಲ್ಲಿ ನೋಡ್ತೀವಿ. ಅವರಿಗೆ ಕೊಡೋದು ಗೊತ್ತಾ ಅಂತಂದರು. ಒಂದು ತುಂಬ ಇರುತ್ತೆ, ಬೇಕಾಗೇ ಇಲ್ಲ, ಆದರೂ ಕೊಡಲ್ಲ. ಏನೋ ಒಂದು ಥರ ನನಗೆ ಹಿಮಹಂ ಮಣಿಪಾದುಕೆ. ಅದಕ್ಕೆ ಹೇಳ್ತಾರೆ ಮಣಿಪಾದುಕೆ ಓ ರತ್ನಮಯ ಪಾದುಕಾದೇವಿಯೇ ಶ್ರೀಯಾಸನಾಥೆ, ಮಹಾಲಕ್ಷ್ಮಿ ಸಮೇತನಾಗಿರುವಂಥ ರಂಗನಿಧೌ ಶ್ರೀರಂಗನಾಥನಾದ ಆ ಪರಮಾತ್ಮ ಮೇ ನನಗೆ ತ್ವಯಾ, ನನಗೆ ನಿನ್ನಿಂದ, ತ್ವಯಾ ವಿನಾ ಭೂತಾಗ, ನಿನ್ನಿಂದ ಬೇರೆ ಯಾವುದು
ಅಲ್ವಾ? ತ್ವಯಾ ವಿನ ಏನಾದರೂ ಉಂಟಾ? ಇಲ್ಲ. ಸುಲಭವಾಗಿ ದೊರಕುವಂತಹ ಅಹಂ ನಾನು ಕೃಪಣದ್ವಾರಂ ಜಿಪುಣರ ಮನೆ ಬಾಗಿಲಲ್ಲಿ ನಿಂತ್ಕೊಂಡು ಯಾಚನೆ ಮಾಡಿ ಬಯಸ್ಕೊಂಡು ಬರಬಾರ್ದು. ಎಷ್ಟು ಸತಿ ಕೇಳಿದ್ದಾರೆ. ಯಾತಕ್ಕೆ ಹೇಳಿದ್ರು ಇಲ್ಲಿ ಅಂತಂದರೆ, ನಾವು ಕೃಪಣತೆಯನ್ನು ತೋರಿಸ್ತೀವಿ, ಕೃತಜ್ಞತೆ ಇಲ್ಲ ನಮಗೆ. ನಾವು ಕೃಪಣರಂತೆ ಎಲ್ಲ ನನಗೆ ಬೇಕು ಅಂತ ಭಗವಂತನನ್ನು ಕೇಳ್ತೀವಿ. ಈ ಫಲ ಬೇಡ ಅಂತ ಹೇಳ್ತೀವಿ. ಆ ಫಲ ನನಗೆ ಸಿಗದೇ ಇರಲಿ, ಯಾತಕ್ಕೆ? ಅದರಲ್ಲಿ ಆಸೆ ಬರದೇ ಇರಲಿ ಅಂತ ಅರ್ಥ. ಆಸೆ ಇದ್ದರೆ ತಾನೇ ಉಪಾಯವನ್ನು ನಾವು ಯೋಚನೆ ಮಾಡ್ತೀವಿ. ನನಗೆ ಬೇರೆ ವಿಷಯದಲ್ಲಿ ಆಸೆ ಬರದೇ ಇರೋ ಹಾಗೆ ಮಾಡು ಅಂತ ಕೇಳ್ತೀವಿ, ಅಷ್ಟೇ. ಅದೇ ಫಲ. ಅದರಿಂದ ಅದು ದುಃಖಕ್ಕೆ ಕಾರಣ. ಯಾವಾಗ ಹೋಗಿ ಲೋಭಿಗಳ ಮನೆ ಮುಂದೆ ನಿಂತ್ಕೊಂಡು ಯಾಚನೆ ಮಾಡ್ತೀವೋ ಆವಾಗ ದುಃಖಕ್ಕೆ ಕಾರಣ. ಬೈದು ಓಡಿಸ್ತಾರೆ, ಒಂದೂ ಕೊಡೋದಿಲ್ಲ, ಇದ್ರೂ ಕೊಡೋದಿಲ್ಲ. ಆ ದ್ವಾರದಲ್ಲಿ ಕೃಪಣದ್ವಾರ ದುರಾಸಿಕಾದಿ ಮುಖೈ ಅಂದರೆ ಅದರ ಮೂಲಕ. ದುರಾಸಿಕಾದಿ ಅಂದರೆ ಬೇಡ್ತಾನೇ ಇರೋದು, ಕೊಡಿ ಸ್ವಾಮಿ, ಕೊಡಿ 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 ಅಂತ. ಇವಾಗ ಕೆಲವರು ಭಿಕ್ಷರು ಬರ್ತಾರಲ್ಲ, ಹೋಗೋದೇ ಇಲ್ವಲ್ಲ. ಆ ಥರ ನಾನು ನಿಂತ್ಕೊಂಡು ಹೋಗದೇ ಇರುವಂತಹದ್ದು ಆಗಬೇಕು. ನಾನೇನಾದರೂ ಆ ಥರ ಪೀಡಿಸ್ತೀನ ಇಂದ್ರಿಯಗಳನ್ನು ಅಂತ ಕೇಳ್ತಾರೆ ಇಲ್ಲಿ ನೋಡಿ. ಕೃಪಣರು ಅವ್ರು ಕೊಡೋದಿಲ್ಲ, ಕೊಟ್ಟರು ಏನೋ ಒಂದು ಬಿಡುಗಾಸು ಕೊಟ್ಟು ಕಳಿಸ್ತಾರೆ. ಅದು ಚಲಾವಣೆಗೆ ಇಲ್ಲದೇ ಇರುವಂಥ ಕಾಸನ್ನು ಹಾಕ್ಬಿಟ್ಟು ಕಳಿಸ್ತಾರೆ. ಇದಕ್ಕೆ ಅದು ಅವ್ರ ಮನೆ ಮುಂದೆ ಕೂತ್ಕೊಂಡೋ ನಿಂತ್ಕೊಂಡೋ ತುಂಬ ಹೊತ್ತು ಕಾದ್ಕೊಂಡೋ ಅವ್ರು ಬೈದಿದ್ದನ್ನು ಕೇಳಿಸ್ಕೊಂಡೋ ಅವ್ರು ಓಡಿಸ್ಕೊಂಡೋ ಮತ್ತೆ ಅಲ್ಲೇ ಹೋಗಿ ನಿಂತ್ಕೊಂಡು ಇದು ಯಾಚನೆ ಮಾಡುವಂಥದ್ದು. ಆ ಯಾಚಕರ ರಂತೆ ಅಂತಾರೆ. ಯಾಚಕರಲ್ಲ, ಬೇರೆ ಏನಕ್ಕೆ ಹೋಗ್ಬೇಕಾಗಿ ಬಂದ್ರೂ ಬೇಡ ಅಂತಾರೆ. ಅವಾಗ ನಿಂತ್ಕೊಂಡು ಕಾಲು ನೋವಾಗ್ಬೋದು, ಕೇಳಿ ಬಾಯಿಯಲ್ಲಿ ಸೋತೋಗ್ಬೋದು. ಅದರಿಂದ ಸುಸ್ತಾಗಿಬಿಡುತ್ತೆ. ಅಮ್ಮ ಪಾದುಕಾದೇವಿ, ನಿನ್ನ ಕೃಪೆಯಿಂದ ಮಹಾನಿಧಿಯಾದ ರಂಗನಾಥ ಸಿಕ್ಕಿದ ಮೇಲೆ ನಾನು ಯಾಕೆ ಅವ್ರ ಹತ್ರ ಹೋಗಬೇಡಬೇಕು? ಸುಲಭವಾಗಿ ನನಗೆ ದೊರಕ್ತಾ ಇರಬೇಕಾದ್ರೆ ರಂಗನಾಥನ ಸಾನ್ನಿಧ್ಯ ಯಾತಕ್ಕೆ ಅವರ ಮುಂದೆ ಹೋಗಿ ನಿಂತ್ಕೋಬೇಕು? ಪರಮ ನಿಧಿ ಅಲ್ವಾ ಅವನು ಕೊಡುವಂಥವನು. ಅವನು ಏನನ್ನೂ ಆಸೆ ಪಡುವನಂತನಲ್ಲ. ಅವನು ಕೊಡೋದೇ ಅವನ ಕೈ, ಕೊಡುವಂಥ ಕೈ, ತಗೊಳ್ಳುವಂಥ ಕೈ ಅಲ್ಲ. ನಾವು ಅವನಿಗೆ ಸುಮ್ಮನೆ ಅವನು ಅಪೇಕ್ಷೆ ಪಡ್ತಾನೆ ಅಂತೀವಿ. ಅವನಿಗೆ ಒಂದು ಪತ್ರಂ ಪುಷ್ಪ ಫಲಂ ತೋಯಂ ಸಾಕು. ಅವನಿಗೆ ನಿಮ್ಮಿಂದ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ ಭಗವಂತ, ನಿರಪೇಕ್ಷ. ಆದರೆ ನಾವು ಅಪೇಕ್ಷೆ ಮಾಡೋದ್ರಿಂದ ಅವ್ರಿಗೆ ಕೊಟ್ಬಿಟ್ಟು ಕೇಳೋಣ ಅಂತ. ಆದರೆ ಆ ಕೊಡುವಂಥದ್ದನ್ನು ಭಕ್ತಿಪೂರ್ವಕವಾಗಿ ನಂದಲ್ಲಪ್ಪ, ನಿಂದು, ನೀನೇ ತಗೋತಾ ಇದೆಯಾ, ನನಗೆ ಇದರಿಂದ ಏನು ಅಪೇಕ್ಷೆ ಇಲ್ಲ ಅಂತ ಹೇಳಿದರೆ ಅವನು ಅಷ್ಟು ಸಂತೋಷ ಪಟ್ಕೊಳ್ತಾನೆ. ಆದರೆ ನಮಗೆ ಬರೋದಿಲ್ಲ. ಅದನ್ನು ಇಲ್ಲಿ ಹೇಳ್ತಾರೆ ಸ್ವಾಮಿ ದೇಶಿಗಳು. ಅತ್ಯಲ್ಪ ಇದಕ್ಕೋಸ್ಕರ ನಾನು ನನ್ನ ಶರೀರವನ್ನು ಯಾಕೆ ಕಷ್ಟಪಡಿಸ್ಬೇಕು, ನೋಯ್ಪಡಿಸ್ಬೇಕು? ನಾನು ಬೇಡೋದಾದರೂ ಏನು? ರಂಗನಾಥನ ಸಾನ್ನಿಧ್ಯ ಅಲ್ವಾ, ಬೇರೆ ಏನೂ ಕೇಳಲ್ವಲ್ಲ. ರಂಗನಾಥನ ಕೈಂಕರ್ಯ, ಪಾದುಕಾದೇವಿಯ ಕೈಂಕರ್ಯ, ಆ ಮಹಾನಿಧಿ ಸಿಕ್ಕಿದ ಮೇಲೆ ನನಗೆ ಈ ಅವರ ಚಲಾವಣೆ ಇಲ್ಲದ ಕಾಸನ್ನು ತಗೊಂಡು ಏನು ಮಾಡಬೇಕು? ಇದು ಯಾತಕ್ಕೆ ಹೇಳ್ತಾರೆ ಅಂದರೆ ವೈರಾಗ್ಯ ಪಂಚಕದ್ದೇನೆ ಇದು. ವಿದ್ಯಾರಣ್ಯರೇ ಹೇಳಿದ್ರಲ್ಲ, ಬನ್ನಿ ಆ ವಿಜಯನಗರದ ಸಾಮ್ರಾಜ್ಯದಲ್ಲಿ ನಿಮಗೆ ಒಳ್ಳೆಯ ಒಂದು ಸ್ಥಾನವನ್ನು ಕೊಡಿಸ್ತೀನಿ ಅಂತ. ಬೇಡ ಅಂದರು. ಅದಕ್ಕೆ ನನಗೆ ಅಸ್ಥಿ ಶೈಲಾಗ್ರೆ ವಸ್ತು ಪೈತಾಮಗಂಧನಂ, ಅಲ್ಲಿ ಕರಿಗಿರಿ. ಯಾಕೆಂದರೆ ಅವರ ತಾಯಿಯವರು ಹುಟ್ಟಿದ ಮನೆ ಅದು, ತವರು ಮನೆ ಅದು. ಅವನು ಕರೀಶ್ವರನೇ ಅವನಿಗೆ ಎಲ್ಲ ಸರ್ವಸ್ವ. ಸ್ವಾಮಿ ದೇಶಿಕರಿಗೆ ತುಪ್ಪಲ್ನಲ್ಲಿ ತಾನೇ ಅವರ ಅವತಾರ. ಕರಿಗಿರಿ ವರದರಾಜನೇ ತಾನೇ ಅವರಿಗೆ ಅಪ್ಪ, ಅಮ್ಮ, ಪ್ರಿಯದೇವಿ ತಾಯಾರು. ಅದರಿಂದ ಅವರಿಬ್ಬರನ್ನ ಬಿಟ್ಟು ಇಲ್ಲವೇ ಇಲ್ಲ. ಆದರೆ ಇದು ರಂಗನಾಥನ ಪಾದುಕಾದೇವಿ, ಶ್ರೀರಾಮ, ರಾಮಚಂದ್ರನೇ ರಂಗನಾಥ. ಅದರಿಂದ ಶ್ರೀರಂಗ ಕ್ಷೇತ್ರದಲ್ಲಿ ಇದ್ದಾಗ ಇದನ್ನು ರಚನೆ ಮಾಡಿರೋದು, ಅದನ್ನು ಅನುಭವಿಸಿ. ಅದರಿಂದ ಇಲ್ಲಿ ಆ ನಿಧಿ ಯಾವುದು ಅಂತಂದರೆ ರಂಗನಾಥ ಅಂತ. ಆ ಸ್ತೋತ್ರದಲ್ಲಿ ಏನು ಹೇಳಿದ್ದಾರೆ? ವರದರಾಜ ಇದರಲ್ಲಿ ಪಂಚಾಶತ್ತಲ್ಲಿ ಅದೇ ಹೇಳಿರೋದು. ಅಸ್ಥಿಶೈಲಾಗ್ರೆ ವಸ್ತು ಪೈತಾಮಹಂ ಧನಂ. ಅದಿದೆ ನನಗೆ. ನಾನು ಯಾಕೆ ಹೋಗಿ ಯಾರನ್ನು ಬೇಡ್ತೀನಿ? ನಾ ಬೇಡ್ತಾ ಇರೋದು ನನಗಲ್ಲ, ಬೇಡೋದೂ ಇಲ್ಲ ಅಂತಾರೆ.
ಅದರಿಂದ ನಿನ್ನ ಅನುಗ್ರಹದಿಂದ ಪಾದುಕಾದೇವಿ, ನಿನ್ನ ಅನುಗ್ರಹದಿಂದ ಅವನು ಸಿಗಬೇಕು ನನಗೆ, ಬೇರೆ ಏನೂ ಬೇಡ ನನಗೆ. ಆದರೆ ನಿನ್ನ ಅನುಗ್ರಹ ಇದೆ ಅಂತ ನನಗೆ ಪರಿಪೂರ್ಣ ಪರಮ ವಿಶ್ವಾಸ ಇದೆ. ಅವನು ಸಿಕ್ಕೇ ಸಿಗ್ತಾನೆ ನಿನ್ನ ಮೂಲಕವಾಗಿ. ಅದರಿಂದ ನೋ ಸಂದೇಹ. 974 ಸಕೃದ್ಯಪ್ಯನುಭೂಯ ರಂಗವರ್ತುವು ತ್ವದುಪಶ್ಲೇಷ ಮನೋಗರಂ ಪದಾಬ್ಜಂ ಅಪುನರ್ಭವ ಕೌತುಕಂ ತದೈವ ಪ್ರಶಮಂ ಗಚ್ಚತಿ ಪಾದುಕೆ ಮುನೀನ. ಪುನರ್ಭವಂ ಪುನರಪಿ ಜನನಂ ಇಲ್ಲ ಅಂದ್ಬಿಟ್ಟು, ಪುನರ್ಭವ ಕೌತುಕಂ ತದೈವ. ಹೇಗೆ ಎಲ್ಲ ಪ್ರಶಮನ ಆಗೋದ್ಮೇಲೆ ಪಾಪಗಳೆಲ್ಲ ಮತ್ತೆ ಪುನರ್ಜನ್ಮ ಎಲ್ಲಿಂದ ಬರುತ್ತೆ? ಸಕೃದಪಿ ಅನುಭೂಯ, ತುಂಬ ಸತಿ ಇಲ್ಲ, ಒಂದು ಬಾರಿ ಅನುಭೂಯ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ರಂಗನಾಥನ ಪಾದುಕೆ ತ್ವತ್ ಉಪಶ್ಲೇಷ, ನಿನ್ನ ಜೊತೆಯಲ್ಲಿ ಕೂಡಿಕೊಂಡು ಮನೋಹರವಾಗಿರುವಂಥ ರಂಗಬರ್ತು ಪದಾಬ್ಜಂ ಅಡಿದಾವರೆಯನ್ನು ಸಕೃದ್ದಪ್ಪಿ ಅನುಭೂಯ, ಒಂದೇ ಒಂದು ಸತಿ ಸೇವಿಸಿ ಆರಾಧನೆ ಮಾಡಿ ಆ ಸುಖವನ್ನು ಪಡ್ಕೊಂಡಂಥ ಋಷಿ ಮುನಿಗಳು ಆ ಪುನರ್ಭವ ಕೌತುಕಂ, ಮತ್ತೆ ಜನರ ಬೇಡ ಅಂತ ತಾನೇ ಉಪಾಸನೆ ಮಾಡ್ತಾರೆ, ಆಗಲೇ ಪ್ರಶಮಂ ಗಚ್ಚತಿ. ಅದರಿಂದ ಬೇರೆ ವಿಷಯದಲ್ಲಿ ಆಸೆಯೆಲ್ಲ ತಕ್ಷಣ ಹೋಗೇ ಬಿಡುತ್ತಲ್ಲ. ಪಾಪ ಹೋಯ್ತು ಅಂದರೆ ಆಸೆ ಇಲ್ಲ, ಪಾಪಕ್ಕೋಸ್ಕರನೇ ಆಸೆ, ಪುಣ್ಯಕ್ಕೋಸ್ಕರ ಆಸೆ. ಪಾಪ ಪುಣ್ಯ ಗಳಿಸ್ಕೋಬೇಕು ಅಂದರೆ ತಿರ್ಗಾ ಜನ್ಮ, ಅದಕ್ಕೋಸ್ಕರ ನಾವು ಪಾಡ್ಪಡ್ತೀವಿ ಅಂತ ಅರ್ಥ. ಅದರಿಂದ ಕೃಷ್ಣ ಹೇಳ್ತಾನೆ, ಪಾಪ ಪುಣ್ಯ ಒಂದು ಕರ್ಮ ಮಾಡಿದರೆ ಬಂದೇ ಬರುತ್ತೆ, ನೀ ಕರ್ಮ ಮಾಡೋದನ್ನೆಲ್ಲ ನನಗೆ ಒಪ್ಪಿಸ್ಬಿಡು ಅಂತ. ಮಧ್ಯಾಜಿ ಮಾಂ ನಮಸ್ಕುರು ಮಾಂ ಪ್ರಪತ್ತಿ, ಅಷ್ಟೆ. ನನ್ನಲ್ಲಿ ನೀನು ಪೂರ್ತಿ ಸಮರ್ಪಣೆ ಮಾಡಿಬಿಟ್ಟು ಎಲ್ಲವನ್ನೂ ಸಮರ್ಪಣೆ ಮಾಡು ಅಂತಾನೆ. ಬರೀ ಆತ್ಮ ಸಮರ್ಪಣೆ ಮಾಡಿಬಿಟ್ಟು ಆಯಿತು ಶರಣಾಗತಿ ಅಂತ ಇರೋದಕ್ಕಲ್ಲ. ಅದರಲ್ಲಿ ಅರ್ಥ ಏನು? ಸಂಪೂರ್ಣ ಸಮರ್ಪಣೆ ಅಂದರೆ ಒಂದೊಂದು ಕ್ಷಣದಲ್ಲೂ ಆಗ್ತಾ ಇರುವಂಥ ಎಲ್ಲ ಕರ್ಮಗಳು, ಈ ಶರೀರದಿಂದ ಆಗ್ತಾ ಇರುವಂಥದ್ದು, ಮಾನಸಿಕವಾಗಿ ಆಗ್ತಾ ಇರೋದು, ತ್ರಿಕರಣದಿಂದ ಎಲ್ಲ ಕರ್ಮವನ್ನು ನೀನೇ, ಕರ್ಮನೂ ನೀನೇ, ಮಾಡ್ತಾ ಇರೋವನು ನೀನೇ, ಅದರ ಫಲವೂ ನಿನಗೆ ಅಂತ ಬಿಡಬೇಕು. ಅದಕ್ಕೋಸ್ಕರ ಸಕೃದಪಿ ಅನುಭೂಯ, ಅದು ಒಂದೇ ಒಂದು ಸತಿ ಖಂಡಿತ ಮತ್ತೆ ಪುನರ್ಭವ ನ ಪುನರ್ಭವ. ಅದಕ್ಕೆ ನಮ್ಮ ಆಳ್ವಾರುಗಳೆಲ್ಲ ಹೇಳ್ತಾರೆ, ಪೂತನ ವೃತ್ತಾಂತವನ್ನು ಕೃಷ್ಣಾವತಾರದಲ್ಲಿ ನೆನೆಸ್ಕೊಂಡ್ರೆ ಸಾಕು, ಆ ಪುನರ್ಭವ ಅಥವಾ ಉಂಟಾಗ್ಬಿಡುತ್ತೆ ನಮ್ಗೆ. ಮತ್ತೆ ನಾವು ಬರೋದಕ್ಕೆ ಸಾಧ್ಯ ಇಲ್ಲ, ಪುನರ್ಜನ್ಮ ಇಲ್ಲ ಅಂತ ಹೇಳಿಬಿಟ್ರು. ಅದರಿಂದ ಕೃಷ್ಣ ಅನುಭವವನ್ನು ಮಾಡ್ತಾನೇ ಇರಬೇಕು. ಇಲ್ಲಿ ಪಾದುಕಾನುಭವ, ಆಚಾರ್ಯ ಅನುಭವ ಎಲ್ಲಿಗೆ ನಿಲ್ಲಬೇಕು? ಆಚಾರ್ಯ ಪರಾಕಾಷ್ಠೆ, ಆಚಾರ್ಯ ನಿಷ್ಠೆ ಪರಾಕಾಷ್ಠೆ, ಅದು ಬಂದರೆ ಸಾಕು ಅಂತ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಸಕೃದ್ಯಪ್ಯನುಭೂಯ ರಂಗಭರ್ತು ತ್ವದುಪಶ್ಲೇಷ ಮನೋಹರಂ ಪದಾಬ್ಜ ಪರಮಾತ್ಮನ ಪಾದಾರವಿಂದವನ್ನು, ರಂಗನಾಥನ ಸದಾಕಾಲದಲ್ಲಿ ಇದ್ದು ಪರಮಾನಂದವನ್ನು ಅನುಭವಿಸ್ತಾ ಇರುವಂತಹ ಅಮ್ಮ ಪಾದಕ್ಕೆ ನಿನ್ನ ಮೂಲಕವಾಗಿ ನನಗೆ ಅದು ಬರಬೇಕು ಅಂತ ಕೇಳ್ಕೊಳ್ತಾರೆ. ಅದೇ ಪರಮ ಪುರುಷಾರ್ಥ. ನಿನ್ನನ್ನು ದರ್ಶನ ಮಾಡ್ತಾ ಇರೋದೇ ಪರಮ ಪುರುಷಾರ್ಥ. ಅಂತ ಮಹಿಮೆಯಿಂದ ಕೂಡಿರುವಂತಹ ನೀನು ಯಾವಾಗಲೂ ನಿರಂತರವಾಗಿ ನಾನು ಮಾಡುವಂತೆ ಇದೇ ಪುರುಷಾರ್ಥ, ಬೇರೆ ಏನು. ಅಂದರೆ ಆಚಾರ್ಯ ಪಾದುಕೆ, ಆಚಾರ್ಯರ ಪಾದದ ಸ್ಮರಣೆಯೇ ನಮಗೆ ಸದಾ ಇರಬೇಕಂತ. ಅದಕ್ಕೇನೆ ಇಲ್ಲಿ ಇಟ್ಕೊಂಡೇ ಇರಬೇಕು ಅಂತ. ಆಚಾರ್ಯ ಪಾದುಕೆಯನ್ನು ಸದಾ ತಲೆ ಮೇಲೆ ಧಾರಣೆ ಮಾಡ್ಕೊಂಡಿರಿ, ಇದೆ ಅಂತ. 975 ಅಪರಸ್ಪರ ಪಾತಿನಾಮೀಶಾಂ ಅನಿತಂ ಪೂರ್ವ ನಿರೂಢ ಸಂತತೀನಾಂ ಭರತವ್ಯಸನಾದ ನೂನ ಸೀಮ್ನಾಂ ದುರಿತಾನಾಮಮ ನಿಷ್ಕೃತಿಸ್ತ್ವಮಾಸಿ. ಅಮ್ಮ ಪಾದುಕಾದೇವಿ, ನಿನ್ನ ಮಹಿಮೆಯನ್ನು ಕೊಂಡಾಡೋಕ್ಕಾಗಲ್ಲ ಅಂಥೇಳಿ ಪ್ರಭಾವ ಪದ್ಧತಿಗೇ 100 ಶ್ಲೋಕಗಳು. ಪ್ರಭಾವ ಪದ್ಧತಿ 3ನೇದರಲ್ಲಿ ಏನು ಹೇಳ್ತಾರೆ? 100 ಶ್ಲೋಕಗಳಲ್ಲಿ ಪ್ರಭಾವವನ್ನು ಕೊಂಡಾಡ್ತಾರೆ. ಹೇಳೋಕ್ಕಾಗಲ್ಲ. ವಿಶೇಷಂ ಅಂಬಲತರಂ ಯದಿ ಪತ್ರಿಕಾ ಸ್ಯಾತ್ ಅಂತ ಹೇಳಿ ಪೂರ್ತಿ ಪ್ರಭಾವವನ್ನು
ಬೇರೆ ಬೇರೆ ತರಗ ವರ್ಣನೆ ಮಾಡಿ ಎಲ್ಲ ನಿನ್ನದಪ್ಪ, ನಿನ್ನ ಪ್ರಭಾವವನ್ನು ಹೇಗೆ ಹೇಳಲಿ ನಾನು ಅಂತ. ಅಂದರೆ ಸಾವಿರಾನು ಸಾಕಾಗ್ತು, ಲಕ್ಷ ಶ್ಲೋಕಗಳನ್ನು ಮಾಡ್ಬೋದು ನಿನ್ನ ಅನುಗ್ರಹ ಇದ್ದರೆ ಅಂತ. ನೀನು ನಿನ್ನನ್ನು ಸ್ತೋತ್ರ ಮಾಡ್ಕೊಳ್ಳೋಕ್ಕೆ ಸಂಕಲ್ಪ ಮಾಡಿಬಿಟ್ಟು ಲಕ್ಷ ಶ್ಲೋಕಗಳಾಗಲಿ ಅಂದರೆ ಅದು ಲಕ್ಷ ಶ್ಲೋಕಗಳಾಗತ್ತೆ, ನಮ್ಮಿಂದ ಸಾಧ್ಯ ಇಲ್ಲ ಅಂತ ಹೇಳ್ತಾರಲ್ಲ ಹಾಗೆ. ಅಷ್ಟು ಪ್ರಭಾವಯುಕ್ತಳು ನೀನು ಓ ಪಾದುಕಾದೇವಿ. ಏನಂತ ವರ್ಣನೆ ಮಾಡಬೇಕು ಅಂತ ಗೊತ್ತಿಲ್ಲ, ಆದರೆ ನಿನ್ನನ್ನು ಪಡೆದಂಥ ನಾವು ಸೌಭಾಗ್ಯಶಾಲಿ. ಗೊತ್ತಾಗ್ಬಿಡ್ತಲ್ಲ ಪಾದುಕೆಯ ಪ್ರಭಾವ ವೈಭವ. ಅನಾದಿ ಕಾಲದಿಂದ ನಾವು ಏನು ಮಾಡಿದ್ದೀವಿ, ಎಷ್ಟೊಂದು ಪಾಪಗಳನ್ನು ಮಾಡಿ ಅದನ್ನು ಕಳ್ಕೊಳ್ಳೋಕ್ಕಾಗದೆ ಮತ್ತೆ ಮತ್ತೆ ಹುಡ್ತಾ ಇರೋದು, ಮತ್ತೆ ಮತ್ತೆ ಬರೋದು, ಅದು ಎಷ್ಟು ಇದೆಯೋ ಗೊತ್ತಿಲ್ಲ. ದೊಡ್ಡ ಮೂಟೆ, ಪಾಪದ ಗಂಟು ಮೂಟೆ ಕಟ್ಕೊಂಡು ಬಂದುಬಿಟ್ಟಿದ್ವಿ. ಆದರೆ ಸಕಲ ಪಾಪಗಳನ್ನು ಕಳೆದುಕೊಂಡು ನಾವು ಇರಬೇಕು ಅಂತಂದರೆ ನೀನೊಬ್ಬಳೇ ಅದಕ್ಕೆ ಉಪಾಯ. ನೀನೊಬ್ಬಳೇ ನಿನ್ನನ್ನು ಒಂದು ಸತಿ ತಲೆ ಮೇಲೆ ಧಾರಣೆ ಮಾಡ್ಕೊಂಡ್ಬಿಟ್ರೆ ಸಾಕು, ನೀನು ಎಲ್ಲ ಪಾಪಗಳನ್ನು ಶಮನ ಮಾಡಿಬಿಡ್ತೀಯ. ನಮ್ಮ ಮೂಟೆ ಕರಗಿ ಹೋಗುತ್ತೆ, ಅದು ಸುಟ್ಟು ಬೂದಿ ಆಗಿಬಿಡುತ್ತೆ. ಆಂಡಾಳೆ ಹೇಳುತ್ತಾರೆ, ಇದಕ್ಕಿಂತ ಮೇಲಾದ ಫಲ ಉಂಟಾ? ಸರಿ, ಅಲ್ಲಿಗೆ ನಿಂತ್ಕೊಬಿಡ್ಬೇಕಲ್ವಾ, ಮುಂದಕ್ಕೇನು ಫಲ ಇಲ್ವಲ್ಲ. ಸೊ ಇಲ್ಲೇ ನಿಂತ್ಕೊಂಡು ಪಾದುಕೆಗೆ ಆರಾಧನೆ ಮಾಡಿ ಉಪಾಸನೆ ಮಾಡಿದ್ರೆ ಸಾಕು ಅಂತಾರೆ, ತಿಳಿಸ್ಕೊಡ್ತಾರೆ ನಮ್ಗೆ. ಪಾದುಕೆಯನ್ನು ನೀವು ಧಾರಣೆ ಮಾಡಿಕೊಂಡು ಉಪಾಸನೆ ಮಾಡಿದ್ರೇ ಒಂದು ಫಲ ಇಲ್ಲ, ಮಾಡ್ಕೊಳ್ಳೋದೇ ಫಲ. ಪಾದುಕೆಯನ್ನು ಧಾರಣೆ ಮಾಡಿಕೊಂಡ್ರೇ, ಒಂದ್ಸತಿ ಮನಸ್ಸಿನಲ್ಲಿ ನೆನೆಸ್ಕೊಂಡ್ರೇ ಪಾಪ ಎಲ್ಲ ನಾಶ ಆದಮೇಲೆ ಇದಕ್ಕಿಂತ ಫಲ ಇನ್ನೇನು ಬೇಕು? ಬೇಡವಲ್ಲ. ಇನ್ಯಾಕೆ ಪ್ರಾಯಶ್ಚಿತ್ತ ಮಾಡಬೇಕು, ಇನ್ಯಾಕೆ ನಾವು ಇದು ಮಾಡಬೇಕು ಇಲ್ವಾ? ಪ್ರಾಯಶ್ಚಿತ್ತ ಬೇಡವಲ್ಲ, ಪಶ್ಚಾತ್ತಾಪನೂ ಬೇಡವಲ್ಲ. ಅಯ್ಯೋ ತುಂಬ ಇದೆಯಲ್ಲ ಅಂತ ತಿರ್ಗಾ ನಿರ್ವೇದ ಪಡ್ಕೋಬೇಕಾ? ಪಡ್ಕೋತಾನೆ ಇರಬೇಕು. ಯಾಕೆಂದರೆ ನಾವೆಲ್ಲ ಆರ್ದ್ರ ಅಪರಾಧಿಗಳು. ಈಗ ಹೇಳ್ಬಿಡ್ಬೋದು, ದೇಶಿಗರು ಹೇಳಿದ್ದಾರೆ, ನಾನು ಹೇಳಿದ್ದೀನಿ, ದೇಶಿಗರ ತಲೆ ಪಾದುಕೆಯನ್ನು ಇಟ್ಕೊಂಡಾಯ್ತು, ರಂಗನಾಥನ ಪಾದುಕೆ ಎಲ್ಲ ಪಾಪ ಹೊಟ್ಟೋಯ್ತು ಅಂತ ಆಮೇಲೆ ಮಾಡಲ್ವಾ? ನೆಕ್ಸ್ಟ್ ಕ್ಷಣದಲ್ಲೇ ಪಕ್ಕದಲ್ಲಿ ನೋಡಿ ಇನ್ನೇನೋ ಹೇಳ್ಬಿಟ್ಟಿರ್ತೀವಿ, ಅಥವಾ ಮನಸ್ಸಲ್ಲಿ ಏನೋ ಚಿಂತನೆ ಮಾಡಿಬಿಟ್ಟಿರ್ತೀವಿ ಕೆಟ್ಟದನ್ನು. ಪಾಪ ಬಂತ, ಏನು ಪ್ರಯೋಜನವಾಯಿತು? ನಮ್ಮಂಥವ್ರಿಗೆ ಎಷ್ಟು ಪ್ರಾಯಶ್ಚಿತ್ತ ಮಾಡಿದ್ರೂ ಹೋಗದೇ ಇರುವಂಥ ಪಾಪಗಳು ಬರ್ತಾನೇ ಇರುತ್ತೆ. ಅದರಿಂದ ಆದರೆ ದೊಡ್ಡವರೆಲ್ಲ ಏನು ಹೇಳಿದ್ದಾರೆ ಗೊತ್ತಾ? ಅಷ್ಟು ಪಾಪಗಳನ್ನು ಕಳೆದು ಹೋಗುವಂತೆ ಮಾಡಿದೆಯಲ್ಲ, ಅದೆಂಥ ಇನ್ನೆಂಥ ಪ್ರಾಯಶ್ಚಿತ್ತ ಬೇಕು? ಅದೇ ಪ್ರಾಯಶ್ಚಿತ್ತ ತಾನು. ಪಾಪಗಳನ್ನು ಕಳ್ಕೊಳ್ಳಿ, ಮಾಡಿದ ಪಾಪ ಅದಕ್ಕೆ ಪ್ರತಿನಿತ್ಯ ಇಟ್ಕೋಬೇಕು. ಆದರೆ ಅದಿಲ್ವಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ ಸ್ವಾಮಿ ದೇಶಿಕರು, ನಾನೇ ಸಾಕ್ಷಿ. ಅಹಮಸ್ಮಿ ಅಪರಾಧ ಚಕ್ರವರ್ತಿ ಕರುಣೆ ತ್ವಂಚ ಗುಣೇಶು ಸಾರ್ವಭೌಮಿ ದಯಾಶತಕ. ಪ್ರತ್ಯಕ್ಷವಾಗಿ ನಾನು ಅನುಭವಿಸಿದ್ದೀನಿ ಅದನ್ನು ಅಂತಾರೆ ಸ್ವಾಮಿ ದೇಶ. ನಾನೇ ಸಾಕ್ಷಿಯಾಗಿದ್ದೀನಿ. ನಿನ್ನ ಸಂದರ್ಶನಕ್ಕಿಂತ ಉತ್ತಮ ಫಲ ಬೇರೆ ಒಂದಿಲ್ಲ. ಅದೇ ಪರಮ ಪುರುಷಾರ್ಥ. ಇದು ಸತ್ಯ. ಅದರಿಂದ ಈ ಮಾತು ಸತ್ಯ ಆಗಬೇಕು ಅಂತಂದರೆ ಒಂದು ಪ್ರಮಾಣ ಕೇಳ್ತಾರೆ ಎಲ್ಲರೂ. ಅದಕ್ಕೆ ಪ್ರಮಾಣ ಸಾಕ್ಷಾತ್ತಾಗಿ ನಾನೇ. ಒಂದೊಂದು ಕ್ಷಣದಲ್ಲೂ ಪಾದುಕಾದೇವಿ ನನ್ನನ್ನು ರಕ್ಷಣೆ ಮಾಡಿದಾಳಲ್ಲ. ಸುಕೃತಕ್ಕೆ ಪಾದುಕೆ, ಅವಳ ಮಹಿಮೆ, ಅವಳೇ ಕಾರಣ. ಯಾವ ಸುಕೃತ? ಪರಮಾತ್ಮನನ್ನು ಸ್ತೋತ್ರ ಮಾಡೋಕ್ಕೆ, ಅವಳನ್ನು ಸ್ತೋತ್ರ ಮಾಡೋಕ್ಕೆ ಇದೇ ಸಾಕ್ಷಿ. ಪಾದುಕಾ ಸಹಸ್ರವೇ ಸಾಕ್ಷಿ ಅಲ್ವಾ? ಪಾಪ ಇದ್ದವ್ರಿಗೆ ಇದು ಸಿಗತ್ತಾ? ಅದರಿಂದ ತಮ್ಮನ್ನೇ ಸಾಕ್ಷಿಯಾಗಿ ಹೇಳಿ, ಪ್ರಮಾಣವಾಗಿ ಹೇಳಿ ಆನಂದ ಪಟ್ಕೊಳ್ತಾರೆ. ಇದಕ್ಕಿಂತ ಬೇರೊಂದು ಫಲಕ್ಕೋಸ್ಕರವಾಗಿ ಏನೂ ಮಾಡಬೇಕಾಗಿಲ್ಲ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜಾದೆ. ಶರಣಾಗತಿ ಮಾಡಿಬಿಟ್ಟ ಮೇಲೆ, ಪರಮಾತ್ಮನ ಪಾದಾರವಿಂದ ಸಿಕ್ಕಿದ ಮೇಲೆ ಇನ್ನೇನು ಧರ್ಮ? ಅದರ ಆರಾಧನೆಯೇ ಧರ್ಮ. ಅದಿಲ್ಲ ಅಂತಂದರೆ ಅವನ ಪಾದುಕೆ ಇಲ್ಲ ಅಂದರೆ ಆಚಾರ್ಯರು ಅವರ ಪಾದಕ್ಕೆ, ಅವರ ಪಾದಧೂಳಿನೂ ಸಾಕು ಅಂತ ಮೊದಲೇ ಹೇಳಿದ್ವಲ್ಲ. ಪಾದಧೂಳಿಯನ್ನು ಅವರು ಒಂದು ವಸ್ತ್ರದಲ್ಲಿ ಅವರ ಪಾದಧೂಳಿಯನ್ನು ಅದರಲ್ಲಿ ಇಟ್ಕೊಂಡು ಅದನ್ನು ಕಾಪಾಡಿ, ಅದನ್ನು ಒಂದು ಸತಿನೂ ಅದನ್ನು ಒದರೋದು ಅದೆಲ್ಲ ಇಲ್ಲ.
ಅದನ್ನು ಹಾಗೆ ಮಡಿಸಿಟ್ಕೊಂಡು ಅದನ್ನು ತಲೆ ಮೇಲೆ ಹಾಕ್ಕೊಂಡು ಪಾದಧೂಳಿ ಅದಿದ್ದರೆ ಸಾಕು. ಅದರ ಸ್ಪರ್ಶ ಯಾವುದು ಪರಾಗ ಪದ್ಧತಿ. ಪರಾಗ ಪದ್ಧತಿನಲ್ಲಿ ಎಷ್ಟು ಕೊಂಡಾಡಿದ್ದಾರೆ ಆ ಪರಾಗವನ್ನು. ಆಚಾರ್ಯರ ಪಾದುಕೆಯ ಧೂಳಂತೆ, ಪಾದಧೂಳಿನೂ ಅಲ್ಲ, ಪಾದುಕೆಯ ಧೂಳಾದರೂ ಸಾಕು. ನೆಕ್ಸ್ಟ್ ಅಪರಸ್ಪರ ಪಾತಿನಾಂ ಅಮೀಷಾಂ, ಅದರಲ್ಲಿ ಹೇಳ್ತಾರೆ ಅಪರಸ್ಪರ ಪಾತಿನಾಂ ಅಂದರೆ ಸಾಕು, ಒಂದೇ ಸಮನೆ ಮೇಲೆ ಮೇಲೆ ಉಂಟಾಗುವಂತಹ ನಿಧಂ ಪೂರ್ವ ನಿರೂಢ ಸಂತತಿ ಅನಾದಿ ಕಾಲದಿಂದ ಬೇರು ಬಿಟ್ಟು ಇರುವಂತಹ ಭರತವ್ಯಸನಾತ್, ಭರತನಿಗೆ ಆಗಿದ್ದ ದುಃಖಕ್ಕಿಂತಲೂ ಅನೂನ ಸೇಮ್. ನೋಡಿ, ಭರತನಿಗೆ ಇಲ್ಲಿ ಒಂದು ಹೋಲಿಸ್ಕೊಂಡಿದ್ದಾರೆ ಅವರಿಗೂ. ಭರತ ತುಂಬ ಭಕ್ತ ತಾನೆ, ಅವನನ್ನೇ ಭಕ್ತರಲ್ಲಿ ಮೊದಲನೇವನು ಅಂತ ಹೇಳಿಬಿಟ್ರು 2ನೇ ಶ್ಲೋಕದಲ್ಲಿ. ಇಲ್ಲಿ ಹೇಳ್ತಾರೆ ಭರತನಿಗೆ ಎಷ್ಟು ವ್ಯಸನ ಆಯಿತು ರಾಮನನ್ನು ಬಿಟ್ಟು. ಒಂದೇ ಕ್ಷಣ ಅವನಿಗೆ ಅಲ್ಲಿಂದಾನೇ ಆ ಕೆಟ್ಟ ಕನಸು ಬಿದ್ದ ತಕ್ಷಣವೇ ಅವನಿಗೆ ಏನೋ ಒಂದು ತಳಮಳ ಮನಸ್ಸಿನಲ್ಲಿ, ತುಂಬ ಸಂಕಟ. ಅವರೆಲ್ಲ ಬಂದು ಹೇಳಿದ ತಕ್ಷಣ ಇನ್ನೂ ಸಂಕಟ ಜಾಸ್ತಿ ಆಯಿತು. ಅವರೇನು ಮಾತಾಡ್ತಾ ಇಲ್ಲ. ವಸಿಷ್ಠರು ಕಳಿಸ್ತಾರೆ, ಫಾಸ್ಟಾಗಿ ಹೋಗುವಂಥ ಕುದುರೆಗಳನ್ನು ತಗೊಂಡು ಹೋಗಿ ಹೇಳಿ ಭರತನ ಕರ್ಕೊಂಡು ಬನ್ನಿ, ಏನೂ ಹೇಳಬೇಡಿ ಅಂತ ಹೇಳಿದ್ದಾರೆ. ಏನೂ ಹೇಳಿಲ್ಲ. ಅವನಿಗೇನೋ ಸಂಕಟ, ದುಸ್ವಪ್ನ ನೋಡಿಬಿಟ್ಟಿದ್ದಾನೆ, ಏನೋ ಆಗಿದೆ ಅಂತ ಗೊತ್ತು, ತಳಮಳಗೊಳ್ತಾ ಇದೆ, ಬರ್ತಾ ಇದ್ದಾನೆ. ಆ ದುಃಖ ಎಷ್ಟಿರ್ಬೋದು ನೋಡ್ಕೊಂಡು. ಎಂತಹ ದುಃಖ, ಏನೇನು ಬರುತ್ತೆ ಮನಸ್ಸಿಗೆ. ನಮ್ಮ ಮನೆಯಲ್ಲೇ ಯಾರಾದರೂ ಹೊರಗೋದವ್ರ ಮಕ್ಕಳು ಬರಲಿಲ್ಲ ಅಂತಂದರೆ ಎಷ್ಟು ಯೋಚನೆ, ಎಂತೆಂಥ ಕೆಟ್ಟ ಯೋಚನೆಗಳೆಲ್ಲ ಬರಲ್ವಾ? ಬರಬಾರ್ದು. ಆದರೆ ನಮಗೆ ನಂಬಿಕೆ ಇಲ್ವಲ್ಲ, ಅದರಿಂದ ಬರುತ್ತೆ. ವಿಶ್ವಾಸ ಇಲ್ಲ, ಪರಮ ವಿಶ್ವಾಸ. ಭರತವ್ಯಸನಾತ್, ಅದಕ್ಕಿಂತ ಅನೂನ ಸೀಮ್ನ, ನನಗೆ ಎಲ್ಲೆಗಿಲ್ಲದಷ್ಟು ಅಳತೇನೆ ಮಾಡೋಕ್ಕಾಗದೇ ಇರುವಷ್ಟು ಮಮ ದುರಿತಾನ, ನನ್ನ ಪಾಪದು. ಅದರಿಂದ ತಾನೇ ಪಾಪ ಇದ್ದರೆ ತಾನೇ ದುಃಖ ಸಂಕಟ. ಅಂತಹ ನೀನು ನಿಷ್ಕೃತಿ ಆಸಿ, ನೀನೇ ಪ್ರಾಯಶ್ಚಿತ್ತವಾಗಿದೆಯಲ್ಲಮ್ಮ. ನಾ ಬೇರೆ ಒಂದು ಪ್ರಾಯಶ್ಚಿತ್ತಕ್ಕೋಸ್ಕರವಾಗಿ ಮಂತ್ರನೋ ಇದೋ ಏನೂ ಹುಡುಕಬೇಕಾಗೇ ಇಲ್ಲ. ಯಾಕಂದರೆ ವೇದ ಶ್ರುತಿ ಶಾಸ್ತ್ರ ವಿಧಿಸಿದೆ ಅಲ್ವಾ, ಪ್ರಾಯಶ್ಚಿತ್ತಕ್ಕೆ ಇದ್ದಿದ್ದನ್ನು ಮಾಡಿ ಅಂತ. ಸುಳ್ಳು ಹೇಳಿದ್ರೆ ಇದು ಮಾಡಬೇಕು, ಸುಳ್ಳು ಹೇಳೋ ಹಂಗೆ ಇಲ್ಲ. ಹೇಳಿದ್ರೆ ಪ್ರಾಯಶ್ಚಿತ್ತನೂ ಇಲ್ಲ. ಅದಕ್ಕೆ ಏನೇನು ವಿಧಿಸಿದೆಯೋ ಶಾಸ್ತ್ರ ಅದನ್ನು ಮಾಡೇ ತೀರಬೇಕು. ಮಾಡದೇ ಇದ್ದರೆ ಅದೆಷ್ಟು ಪಾಪವೋ ಗೊತ್ತಿಲ್ಲ. ಅದಕ್ಕೆ ಪ್ರಾಯಶ್ಚಿತ್ತ ಮಾಡಿದ್ರೆ ಆಗತ್ತೆ. ಪ್ರಾಯಶ್ಚಿತ್ತ ಮಾಡಬೇಕಾದ್ರೆ ಇನ್ನೊಂದು ಪಾಪ ಆಗುತ್ತೆ. ಅದರಿಂದ ಕಲಿಯುಗದಲ್ಲಿ ನಮಗೆ ಸಾಧ್ಯನೇ ಇಲ್ಲ. ಅದರಿಂದ ತಮ್ಮನ್ನೇ ಇಲ್ಲಿ ದರ್ಶನ ಇಟ್ಕೊಂಡು ಭರತನ ದುಃಖಕ್ಕಿಂತ ನನ್ನ ದುಃಖ ಜಾಸ್ತಿ ಅಂತಾರೆ. ನನ್ನ ದುಃಖ ಜಾಸ್ತಿ ಯಾಕೆಂದರೆ ಪಾಪ ಜಾಸ್ತಿ ಅಲ್ಲ, ಅಪರಾಧ ಚಕ್ರವರ್ತಿ ಅಲ್ವ ನಾನು. ನನ್ನ ಅಪರಾಧಗಳಿಗೆ ಲಿಮಿಟ್ಟೇ ಇಲ್ಲ. ಭರತನ ದುಃಖಕ್ಕೆ ಲಿಮಿಟ್ ಇತ್ತು, ನನಗೆ ಲಿಮಿಟ್ ಇಲ್ಲ ಅಂತ. ಅದರಿಂದ ನೀನು ಸಿಗ್ಬಿಟ್ಟಿಯಲ್ಲ ಪ್ರಾಯಶ್ಚಿತ್ತವಾಗಿ, ಅದೇ ಅಲ್ವಾ ಪರಮ ಪುರುಷಾರ್ಥ. ಇದಕ್ಕಿಂತ ಬೇರೆ ಫಲ ಏನು ಅಂತ ತಮ್ಮನ್ನೇ ಒಂದು ಉದಾಹರಣೆ ಕೊಟ್ಟು ಇಲ್ಲಿ ತೋರಿಸಿ. 976 ಸ್ವದುಪಾಸನ ಸಂಪ್ರದಾಯ ವಿದ್ಭಿಗಿ ಸಮಯೇ ಸಾತ್ವತ ಸೇವಿತೆ ನಿಯುಕ್ತಾಗ ಭರತವ್ರತಿನೋ ಭವಾಂಬುರಾಶಿಂ ಕತಿಚಿತ್ ಕಾಂಚನ ಪಾದುಕೆ ತರಂತಿ. ಕಾಂಚನ ಪಾದುಕೆ, ಒಳ್ಳೆಯ ಸ್ವರ್ಣಮಯವಾದಂಥ ಪಾದುಕಾದೇವಿಗೆ ಶ್ರೀರಂಗನಾಥನ ಪಾದುಕೆಯೇ ಸಾತ್ವತ ಸೇವಿತೆ. ಸಾತ್ವತ ಶಾಸ್ತ್ರ, ಪಾಂಚರಾತ್ರ ಆಗಮ ಶಾಸ್ತ್ರ. ಆ ಶಾಸ್ತ್ರ ಆಗಾಮಿಕರು ಪಾಂಚರಾತ್ರವನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿರುವಂತಹ ಅವರೆಲ್ಲರೂ ಕೂಡ ಉಪಾಸನೆ ಮಾಡುವಂಥ ಸಿದ್ಧಾಂತ ಗೊತ್ತಿರುವಂಥವರು. ಉಪಾಸನ ಸಂಪ್ರದಾಯ ವಿದ್ಭಿಹಿ, ನಿನ್ನ ಆರಾಧನಾ ಪದ್ಧತಿಯನ್ನು ಅರಿತವರಿಂದ ನಿಯುಕ್ತಾಗ, ನೇಮಿಸಲ್ಪಟ್ಟು. ಅಂದರೆ ಪಾಂಚರಾತ್ರದಲ್ಲಿ ಯಾವ ರೀತಿ ಪಾದುಕೆಯನ್ನು ಪೂಜೆ ಮಾಡಬೇಕು, ಯಾವ ರೀತಿ ಉಪಾಸನೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ. ಆ ರೀತಿ ಅವರಿಂದ ನೇಮಿಸಲ್ಪಟ್ಟು ಭರತವ್ರತಿನಾಗ, ಭರತನ ವ್ರತವನ್ನೇ ಆಚರಿಸುವ. ಸೊ ರಾಮಾಯಣದಲ್ಲಿ ಹೇಳಿರುವಂತಹ ಭರತ ಪಾದುಕೆ ಆರಾಧನೆ, ಸಿಂಹಾಸನದಲ್ಲಿ ರಾಜ್ಯಭಾರ, ಇದೆಲ್ಲ ಅದು ಫಸ್ಟ್ ಟೈಮ್ ಅಲ್ಲ. ಇಲ್ಲಿ ಅದು ಶಾಸ್ತ್ರದಲ್ಲೂ ವಿಹಿತವಾಗಿದೆ ಅಂತ ಮೊದಲೇ ಹೇಳಿದ್ದಾರೆ ಅದಕ್ಕೆ ಪ್ರಮಾಣವನ್ನು. ಅದರಿಂದ ಕತಿಚಿತ್ ಕೆಲವರು ಭವಾಂಬುರಾಶಿ ತರಂತಿ, ಈ ಸಂಸಾರವನ್ನು ದಾಟಿಬಿಡ್ತಾರೆ. ಯಾರು ಇದನ್ನು ತಿಳ್ಕೊಂಡು
ಪಾದುಕಾದೇವಿ ನಿನ್ನನ್ನು ಉಪಾಸನೆ ಮಾಡ್ತಾರೋ ಅಂದರೆ ಫಲ ಏನಾಯಿತು? ಸಂಸಾರದಿಂದ ದಾಟೋದು. ಅದೇ ಫಲ ಅಂತ ಇದರಲ್ಲಿ. ಅಂದರೆ ಭಗವಂತನೇ ತನ್ನ ಮುಖಾರವಿಂದದಿಂದ ಉಪದೇಶ ಮಾಡಿದಂಥದ್ದು ಪಾಂಚರಾತ್ರ, 5 ರಾತ್ರಿಯಲ್ಲಿ 5,00,000 ಶ್ಲೋಕಗಳನ್ನು ಶಾಸ್ತ್ರ ಪಾಂಚರಾತ್ರ ಆಗಮ. ಅದು ಅತ್ಯುತ್ತಮವಾದದ್ದು. ಅನಾದಿ ಕಾಲದಿಂದ ಎಲ್ಲರೂ ಅದರಲ್ಲಿ ಅಧ್ಯಯನ ಮಾಡಿ ದೇವಾಲಯಗಳಲ್ಲಿ ಪೂಜೆ ಪುನಸ್ಕಾರ, ಮನೆಯಲ್ಲಿ ಪೂಜೆ ಎಲ್ಲವೂ ಅದರ ಕಟ್ಟಳೆಯನ್ನು ಮೀರದೆ ನಡೆಸ್ಕೊಂಡು ಬರ್ತಾ ಇದ್ದಾರೆ. ವಿಧಿ ಏನಿದೆಯೋ ಅದನ್ನು ಹಾಗೆಯೇ ಶ್ರೀರಂಗ ಮೊದಲಾದ ದಿವ್ಯ ದೇಶದಲ್ಲೂ ನಡೆದುಕೊಂಡು ಬರ್ತಾಯಿದೆ. ಅಂದರೆ ಕೆಲವಲ್ಲಿ ಈಗ ಅದು ನಡೀತಾ ಇದೆ, ವೈಖಾನಸ ಆಗಮ ಆರಾಧನಾ ನಡೀತಾ ಇದೆ. ಆದರೆ ನಿಸ್ವಾರ್ಥ ಅಂದ್ರೇ ಸ್ವಂತಕ್ಕೋಸ್ಕರವಾಗಿ ಅಲ್ಲದೆ ಸಕಲ ಭೋಗಗಳನ್ನು ರಾಮನ ಪಾದುಕಗಳಿಗೆ ಅಂತ ಸಮರ್ಪಣೆ ಮಾಡಿ ಉಪಚಾರಗಳನ್ನು ಅವನಿಗೆ ಮಾಡಿ ಆರಾಧಿಸಿದ ಭರತ ಒಂದು ಸತಿ ನನ್ನ ರಾಜ್ಯ ನಾನು ಆಳ್ತಾ ಇದ್ದೀನಿ ಅಂದರೆ ಅಹಂಕಾರ ಮಮಕಾರ ಯಾರಿಗೂ ಇರಲಿಲ್ಲ. ಯಾತಕ್ಕೆ? ಪಾದುಕಾದೇವಿಯ ಮೇಲೆ ಆರೋಪಣೆ ಮೊದಲೇ ಮಾಡಿಬಿಟ್ಟಿದ್ದ. ಗೊತ್ತಾದ ತಕ್ಷಣ ಕೈಕೇಯಿ ಹೇಳಿದ ತಕ್ಷಣ ಅವನ ಮನಸ್ಸು ರಾಮನಲ್ಲಿ ಹೊಟ್ಟೋಯ್ತು. ಅವನನ್ನು ಕರ್ಕೊಂಡು ಬರ್ತೀನಿ ಅಂತ ಹೋದ, ಆಗಲಿಲ್ಲ. ಆದರೆ ಪಾದುಕಾದೇವಿಯೇ ರಾಮ ಅಂತ ಹೇಳಿ ಪೂರ್ತಿ ಸರೆಂಡರ್. ಸೊ ಅವನು ಒಂದು ಸತಿನೂ ಅಚೇತನವಾಗಿ ಕಾರ್ಯವನ್ನು ಮಾಡಿದವನು ಭರತ. ಅದಕ್ಕೆ ಭರತಾಯ ಪರಂ ನಮೋಸ್ತು ತಸ್ಮೈ ಪ್ರಥಮೋದಾಹರಣಾಯ ಭಕ್ತಿ. ಆ ಥರ ಇರಬೇಕು ಭಕ್ತಿ. ನಾವೆಲ್ಲ ನಮ್ಮ ಮೇಲೆ ಆರೋಪಣೆ ಮಾಡ್ತೇವೆ. ನಾ ತಾನೇ ಮಾಡ್ತಾ ಇದ್ದೇನೆ, ನಾ ತಾನೇ ತೊಗೊಂಡು ಬಂದಿದ್ದೇನೆ, ನಾ ತಾನೇ ಇದು ಮಾಡಿದ್ದು. ಭರತ ಮನಸ್ಸಿಗೆ ಬರಬಾರ್ದಲ್ಲ. ಇಷ್ಟೆಲ್ಲ ಕೇಳಿದ ಮೇಲೂ ಬರ್ತಾ ಇರುತ್ತಲ್ಲ ಮೋಹ ಅನ್ನೋದೇ ಮೋಹಮಾಯ. ಅದರಿಂದ ರಾಮನ ಪಾದಕ್ಕೆ ಎಲ್ಲ ಉಪಚಾರವನ್ನು ಮಾಡಿ ಅದಕ್ಕೆ ಎಲ್ಲವನ್ನು ಸಮರ್ಪಣೆ ಮಾಡಿ ಅದರಂತೆ ರಂಗನಾಥನ ದಿವ್ಯಮಣಿ ಪಾದುಕೆಗಳನ್ನು ಅತ್ಯಂತ ಭಕ್ತಿಯಿಂದ ಆರಾಧಿಸಿಕೊಂಡು ಬರುವ ಪಾಂಚರಾತ್ರ ನಿಪುಣರಾದಂಥ ಅರ್ಚಕರು. ಅದರಿಂದ ಅದೇನಾಗುತ್ತೆ ಅದನ್ನು ನೋಡಿ ಕಲ್ತ್ಕೋಬೇಕು ನಾವು. ಅದರ ಮಹಿಮೆಯಿಂದಲೇ ಮುಕ್ತಿಯನ್ನು ಪಡೆದು ಬಿಡ್ತಾರೆ. ಪಾದುಕಾರಾಧನೆ ಮಾಡಿದರೆ ಸಾಕು ಮುಕ್ತಿ. ಅದರಿಂದ ನಿನ್ನ ಅನುಗ್ರಹದಿಂದ ಈ ಸೇವೆ ನನಗೆ ಲಭಿಸಿದೆ. ಅದರಿಂದ ಲಭಿಸಿದೆ ನನಗೆ. ಇದಕ್ಕಿಂತ ಬೇರೆ ಏನು ಅಂದರೆ ಪಾಂಚರಾತ್ರ ಬರೆದಿದ್ದಾರಲ್ಲ ಅವರು ಅದನ್ನು ರಕ್ಷಣೆಗೋಸ್ಕರ, ಶಾಸ್ತ್ರ ರಕ್ಷಣೆಗೋಸ್ಕರನೇ ಒಂದು ಇದನ್ನು ಬರೆದಿದ್ದಾರೆ. ಅದರಿಂದ ನಿನ್ನ ಕರುಣೆಯೇ ಕಾರಣ, ನಿನ್ನ ದಯೆ ಕಾರಣ, ನಿನ್ನ ಅನುಗ್ರಹವೇ ಕಾರಣ. ಅದರಿಂದ ಇದು ಸಿಕ್ತು ನನಗೆ. ಈ ಒಂದು ಅದೇ ನನಗೆ ಪುರುಷಾರ್ಥ. ಇದಕ್ಕಿಂತ ಮೇಲೆ ಒಂದಿಲ್ಲ. ಅದನ್ನು ಮಾಡಿದ ಮೇಲೆ ಒಂದಿಲ್ಲ. ಈಗ ಆರಾಧನಾ ನಡೆಯುವಂಥ ಪ್ರಕರಣವನ್ನು ಮುಂದಕ್ಕೆ ಹೇಳ್ತಾರೆ. ಅಲಮಚ್ಯುತ ಪಾದುಕೆ ಯಥಾವತ್ ಭವತಿ ಯಚ್ಚ ಪದಂ ತ್ವದೇಕಧಾರ್ಯಂ ಇತರೇತರ ಭೂಷಿತಂ ತದೇತತ್ ದ್ವಿತೀಯಂ ಸಂವನನಾಯ ಚೇತಸೋನಗ. ಏ ಅಚ್ಯುತನ ಪಾದುಕೆಯೇ, ಆಶ್ರಯ ಮಾಡಿಕೊಂಡಿರೋರನ್ನು ಒಂದು ಕಾಲದಲ್ಲೂ ಕೈ ಬಿಡದೇ ಇರುವಂತಹ ಅಚ್ಯುತ ಇಲ್ಲದ, ಕೈ ಬಿಡೋದಿಲ್ಲ, ರಕ್ಷಣೆ ಮಾಡೇ ಮಾಡ್ತಾರೆ. ಆದರೆ ನಮಗೆ ಪರಮ ವಿಶ್ವಾಸ ಬೇಕು, ಭಕ್ತಿ ಬೇಕು. ಅಮ್ಮ ರಂಗನಾಥನ ಭವತಿ ನೀನು ಕೂಡ ತತ್ ಏಕಧಾರಿ, ನೀನು ಮಾತ್ರ ಧರಿಸಬಹುದಾದಂಥ ಪರಮಾತ್ಮನ ಪಾದ ಇಲ್ವಾ? ನಮ್ಮ ತಲೆ ಮೇಲೆ ಪರಮಾತ್ಮನ ಪಾದವನ್ನಿಟ್ಟರು ಅದು ಪಾದುಕೆ ತಾನೆ. ಅವಳಿಗೆ ಮಾತ್ರ ಪರಮಾತ್ಮನ ಪಾದ ಅರವಿಂದ, ನಮಗೆ ಮಧ್ಯದಲ್ಲಿ ಅವಳಿದಾಳಲ್ಲ ಪಾದಕ್ಕೆ. ಅದರಿಂದ ನಮಗೆ ಇಂಡೈರೆಕ್ಟ್, ಅವಳಿಗೆ ಡೈರೆಕ್ಟ್ ಸಂಬಂಧ. ಅದರಿಂದ ಆಚಾರ್ಯರಿಗೆ ಡೈರೆಕ್ಟ್ ಸಂಬಂಧ ಪರಮಾತ್ಮ. ಅದರಿಂದ ಅವರನ್ನೇ ಉಪಾಸನೆ ಮಾಡಬೇಕು. ಅದೇ ಅಷ್ಟೇ ನಮಗೆ ಪೂರ್ತಿ ಫಲ. ಏನು ಅಂದರೂ ಒಳ್ಳೆಯ ಆಚಾರ್ಯ ಸಿಕ್ಕ, ಅವರ ಸಂದರ್ಶನ, ಅವರ ಅನುಗ್ರಹ, ಅವರ ಒಂದು ಕಟಾಕ್ಷ ನಮ್ಮ ಮೇಲೆ ಬಿದ್ದರೆ ಸಾಕು. ಇದು ಒಂದು ವಸ್ತು ಅಂತ ಅವರು ಪರಿಗ್ರಹ ಮಾಡಿದ್ರೆ ಸಾಕು. ಅದೇ ಪರಮ ಪುರುಷ. ನಮ್ಮನ್ನು ವಸ್ತುವನ್ನಾಗಿ ಮಾಡೋದೇ ಅವರು ತಾನೇ, ಆತ್ಮವನ್ನು. ಇತರೇತರ ಭೂಷಿತಂ ದ್ವಿತೀಯಂ, ಆದರೆ ಏತದ್ವಿತೀಯಂ, ನೀನು ಎರಡಾಗಿದೆಯಲ್ಲ ಅಂತಾರೆ. ನೀ ಎರಡು ತಾನೆ. ಇವಾಗ ಇಷ್ಟು ಸತಿ ಪಾದುಕ ವೈಭವವನ್ನು ಹೇಳ್ಬಿಟ್ಟು ಈಗ ನೀನು ಎರಡು ಅದಲ್ಲಿ ಹೇಳಿದ್ರಲ್ಲಿ ದ್ವಂದ್ವ ಪದ್ಧತಿನಲ್ಲಿ. ಅದರಿಂದ ನೀನು ಎರಡಾಗಿದೆಯಾ, ಯಾವುದುಂಟೋ ಅದು ಎರಡು. ಏತದ್ವಿತೀಯಂ ಇತರೇತರ ಭೂಷಿತಂ, ಒಂದಕ್ಕೊಂದು ಅಲಂಕಾರ
ಎಡಕ್ಕೆ ಬಲ, ಬಲಕ್ಕೆ ಎಡ, ಅದಕ್ಕೆ ಅದದೇ ಅಲಂಕಾರ ಅಂತ, ಬೇರೆ ಒಂದು ಅಲಂಕಾರ ಇಲ್ಲ. ಯಥಾವತ್ ತಕ್ಕ ಹಾಗೆ ನಹ ನಮ್ಮಗಳ ಚೇತಸಕ ಮನಸ್ಸನ್ನು ಸಂವನನ ವಶಪಡಿಸಿಕೊಳ್ಳೋಕ್ಕೋಸ್ಕರ ಸಾಕು ಸಾಕು, ಇಬ್ಬರಿದಿರಲ್ಲ ನೀವು, ಒಂದಲ್ಲ. ಹೇಗೆ ಪರಮಾತ್ಮ ಶ್ರೀಹಪತಿತ್ವವೋ ಅದೇ ಥರ, ಹೀಗೆ ಪರಮಾತ್ಮ ಮಹಾಲಕ್ಷ್ಮಿಯ ಜೊತೆಯಲ್ಲೇ ಇದ್ದಾನೋ ಅದೇ ಥರ ನೀವು ಇಬ್ಬರಿದ್ದೀರಾ. ನೀವು ಒಬ್ಬರೇ ಸಾಕು, ಆದ್ರೂ ಇಬ್ಬರಿದ್ದೀರಲ್ಲ. ಈ ಅಲಂ ಅಂದರೆ ಸಾಕು ಅಂತ ನಿರ್ಣಯ ಮಾಡ್ತಾರೆ ಇವರು. ಸಾಕಪ್ಪ, ನೀವಿಬ್ಬರಿದ್ದೀರಲ್ಲ, ನೀವೇ ಸಾಕು, ಇನ್ನೇನು ಅನನ್ಯ ಅಲ್ಲಿಗೆ ಹೋಗಬೇಕಾಗಿಲ್ಲ. ಅಂದರೆ ಭಕ್ತರ ಇಷ್ಟಾರ್ಥವನ್ನು ಪೂರೈಸಿಕೊಡುವುದಕ್ಕೆ ನೀವು ಸಾಕು. ಯಾವ ಕಾರಣದಿಂದಲೂ ಪರಮಾತ್ಮ ತನ್ನ ಸತ್ಯ ಸಂಕಲ್ಪವನ್ನು ಯಾವತ್ತೂ ಅವನು ಅದನ್ನು ಬಿಡೋದಿಲ್ಲ. ಶ್ರೀರಂಗನಾಥನ ಅದೇ ಗುಣ ನಿನಗುಂಟು ಪಾದುಕಾದೇವಿ. ಅದರಿಂದ ಆ ಭಗವಂತನ ಅಡಿಗಳನ್ನು ಧಾರಣೆ ಮಾಡ್ಕೊಳ್ಳೋಕ್ಕೆ ನೀನು ಒಬ್ಬಳಿಗೇ ಕೊಟ್ಟು ಬಿಟ್ಟಿದ್ದಾನೆ ಕೈಂಕರ್ಯವನ್ನು. ನೀನು ಒಬ್ಬಳಿಗೆ ಅರ್ಹತೆ, ಬೇರೆ ಯಾರಿಗೂ ಇಲ್ಲ. ಅಡಿಗಳು ಎರಡು, ಒಂದು ಮತ್ತೊಂದನ್ನು ಹೋಲುತ್ತೆ, ಎರಡೂ ಒಂದೇ ಸಮ ಇದೆ ಅಂತ. ಎರಡೂ ಒಂದಕ್ಕೊಂದಕ್ಕೆ ಅಲಂಕಾರ ಅಂದ್ರೇನು, ಎರಡು ಅನ್ಯೋನ್ಯವಾಗಿ. ಹೇಗೆ ಲಕ್ಷ್ಮೀ ನಾರಾಯಣರು ಅದೇ ಥರ. ಅದರಿಂದ ಇನ್ನಿಬ್ಬರೂ ಸೇರಿಬಿಟ್ಟು ಭಗವಂತನ ಪಾದಗಳನ್ನು ವಶಪಡಿಸ್ಕೊಂಡು ಬಿಟ್ಟಿದ್ದೀರ. ಇವಾಗ ಒಂದು ವಶಪಡಿಸ್ಕೊಂಡಂದರೆ ಇನ್ನೊಂದಿಲ್ಲ ಅಂದರೆ ಏನಾಗತ್ತೆ ಮೂಲಕ? ಅದಾಗಕ್ಕೆ ಸಾಧ್ಯನೇ. ಅದರಿಂದ ಪೂರ್ಣವಾಗಿದೆಯಾ, ಪೂರ್ಣವಾಗಿ. ಹಾಗೆ ನಮ್ಮ ಮನಸ್ಸನ್ನು ಸ್ವಾಧೀನಪಡಿಸ್ಕೋ. ಪರಮಾತ್ಮನನ್ನು ಸ್ವಾಧೀನಪಡಿಸ್ಕೊಂಡ್ಬಿಟ್ಟಿದೆಯಾ, ಈಗ ನಮ್ಮನ್ನು ಸ್ವಾಧೀನಪಡಿಸ್ಕೋ. ಆ ಸಾಮರ್ಥ್ಯ, ಆ ಒಂದು ಇದು ನಿನ್ನಲ್ಲಿ ಇದೆ. ಅಮ್ಮ ತಾಯಿ, ನನ್ನ ಅಭೀಷ್ಟವನ್ನು ಪೂರ್ಣ ಮಾಡಿ. ಏನು ಅಭೀಷ್ಟ ಇವರಿಗೆ? ಏನಿಲ್ಲ, ನಿನ್ನಲ್ಲಿರುವಂತಹ ಸೌಂದರ್ಯ, ಆ ಪರಮಾತ್ಮನ ಪಾದಾರವಿಂದದಲ್ಲಿ ಮಾಡುವಂಥ ಕೈಂಕರ್ಯ, ಆ ಸಾಮರ್ಥ್ಯ ಎಲ್ಲವನ್ನೂ ನೋಡಿ, ಅದನ್ನು ನೋಡಿ ನೋಡಿ ಆನಂದಪಟ್ಟು ಹೀಗೆ ಅದನ್ನು ಸ್ತೋತ್ರ ಮಾಡುವಂಥದ್ದು ನನಗೆ ಸಿಕ್ತಲ್ಲ, ಇದಕ್ಕಿಂತ ಫಲ ಮತ್ತೇನೂ ಇಲ್ಲ ಅಂದ್ಬಿಟ್ರು ಅಷ್ಟೇ. ಮತ್ತೇನೂ ಇಲ್ಲವೇ ಇಲ್ಲ, ಇದೆ ಅಷ್ಟೆ. ಅನನ್ಯ ಸಾಮಾನ್ಯತೆಯ ಮುರಾರೇಗೆ ಅಂಗೇಶ್ವಾಪ್ತೇಶು ಕಿರೀಟ ಮುಖ್ಯೈ ಪಾದಾವನಿತ್ವಂ ನಿಜಮೇವ ಭಾಗಂ ಸರ್ವಾತ್ಮ ಸಾಧಾರಣ ತಾಮನೈಷೀ. ಪಾದಾವನಿ ಪಾದುಕಾದೇವಿ, ಕಿರೀಟ ಮುಖೈಹಿ, ಕಿರೀಟವೇ ಮೊದಲಾದರೆ ಪರಮಾತ್ಮನ ಆಭರಣಗಳು, ಭೂಷಣಗಳು. ಮುರಾರೇಹೆ, ಆ ಭೂಷಣಗಳಿಂದ ದಿವ್ಯ, ಅದು ಪೂರ್ತಿ ವರ್ಣನೆ ಮಾಡಿದಾರಲ್ಲ ವೈಕುಂಠ ಗದ್ಯದಲ್ಲಿ, ಆ ಥರ ಈ ಭೂಷಣ ಹಾಕಿಕೊಂಡಿರುವಂತಹ ಅವರೆಲ್ಲ ನಿತ್ಯ ಸೂರ್ಯಗಳು ತಾನೆ, ಅವರೆಲ್ಲ ಆಗಬೇಕು ಅಂತ. ಅಂಗೇಶು, ಅವನ ಅವಯವಗಳಲ್ಲಿ ಅದಕ್ಕೆ ತಕ್ಕಂತಹ ಭೂಷಣಗಳನ್ನು ಧಾರಣ, ದಿವ್ಯ ಭೂಷಣ. ಕಿರೀಟ ಮಕುಟ ಚೂಡಾವತಂಸ ಮಕರಕುಂಡಲ ಗ್ರೈವೇಯಕ ಹಾರ ಕೇಯೂರ ಅಂತ ಕಂಟಿನ್ಯೂಸ್ ಪಾದದಲ್ಲಿ ಹಾಕಿಕೊಂಡಿರುವಂಥ ನೂಪುರದವರೆಗೆ ಆ ಬೆರಳುಗಳಿಗೆ ಹಾಕಿಕೊಂಡಿರುವಂಥ ಆ ಉಂಗುರಗಳು ಎಲ್ಲರೂ ಮೇಲಿಂದ ಕಿರೀಟ ಮಕುಟದಿಂದ ಹೇಳ್ತಾರೆ ದಿವ್ಯಭೂಷಣ. ಎಲ್ಲರೂ ನಿತ್ಯಸೂರಿಗಳು ಕೈಂಕರ್ಯ ಮಾಡ್ತಾ ಇರುವಂಥವು ಪರಮಾತ್ಮನಿಗೆ. ಅನನ್ಯ ಸಾಮಾನ್ಯತೆಯ ಮತ್ತು ಯಾರಿಗೂ, ಆದರೆ ಪಾದುಕಾದೇವಿ ಯಾರು? ಅದು ಒಂದು ಆಭರಣ ತಾನೆ, ಆಭೂಷಣ ತಾನೆ ಭಗವಂತನಿಗೆ. ಅದನ್ನು ತಾನೇ ಸಮರ್ಪಣೆ ಮಾಡ್ತಾರೆ ಪ್ರತಿನಿತ್ಯ. ಆಭೂಷಣ ಮತ್ತೆ ಯಾರಿಗೂ ಆಗದೆ ಅನನ್ಯ ಸಾಮಾನ್ಯ. ಸಾಮಾನ್ಯ ಅಂದರೆ ಸಾಮಾನ್ಯ, ಅನ್ಯ ಸಾಮಾನ್ಯ ಅಂದರೆ ಬೇರೆ ಒಂದು ಸಮಾನತೆ, ಅದೂ ಇಲ್ಲ. ಬೇರೆ ಯಾವುದನ್ನೋ ಒಂದು ಸಮಾನವಾಗಿ ಯಾವುದೋ ಒಂದು ಮುಖ್ಯವಾದನ್ನು ತೋರಿಸ್ಬೋದು, ಅದೂ ಇಲ್ಲ ಅಂದ್ಬಿಟ್ರು. ಅದಕ್ಕೂ ಇಲ್ಲದೆ ಇರುವಂತಹ ಹೊರಾರೇಗೆ ಅಂಗೇಶ್ವಾಪ್ತೇಶು ಕಿರೀಟ ಮುಖೈಹಿ, ಕಿರೀಟದಿಂದ ಅಲ್ಲಿವರೆಗೂ ಅಂಗಗಳಲ್ಲಿ ತಮಗಾಗಿಯೇ ಅವಾಪ್ತೇಶು, ಅವರವರಿಗೆ ಆ ಅಂಗಕ್ಕೆ ಅದದೇ ಆಭರಣ ಅಂತ ಅವನು ಧಾರಣೆ ಮಾಡ್ಕೊಳ್ತಾನೆ ಪರಮಾತ್ಮ. ನೀನು ನಿಜ ಭಾಗಮೇವ, ನಿನಗೆ ಸ್ವಂತವಾದ ಒಂದು ಭಾಗವನ್ನು ಕೊಟ್ಟುಬಿಟ್ಟಿದ್ದಾನೆ ಅಡಿಯ. ಈಗ ಅದೇನಕ್ಕೆ ಹೇಳ್ತಾ ಇದ್ದಾರೆ ಅಂದರೆ, ಈಗ ಮಕುಟ ಚೂಡಾವತಂಸ ಗ್ರೈವೇಯಕ ಹಾರಕ್ಕೆ, ಹಾರವನ್ನು ಬೇಕಾದರೆ ಸೊಂಟಕ್ಕೆ ಹಾಕ್ಬೋದು, ಹಾರವನ್ನು ಕಿರೀಟಕ್ಕೆ ಹಾಕ್ಬೋದು, ಬಳೆಗಳನ್ನೆಲ್ಲ ತೆಗೆದು ಕಾಲ್ಗೆ ಹಾಕ್ಬೋದು ಇಲ್ವಾ, ಅದನ್ನು ತೆಗೆದು ಇನ್ನೊಂದಕ್ಕೆ ಹಾಕ್ಬೋದು. ಯಾವ ಭೂಷಣ ಬೇಕಾದರೆ ಪರಮಾತ್ಮನಿಗೆ ಎಲ್ಲ ಕಡೆಯಲ್ಲೂ ಅಲಂಕಾರ ಮಾಡಿಬಿಡ್ಬೋದು. ಆದರೆ ಪಾದುಕೆಯನ್ನು ಪಾದಗಳಿಗೆ ಸಮರ್ಪಣೆ ಮಾಡಬೇಕು. ಅದರಿಂದ ಅನನ್ಯ ಸಾಮಾನ್ಯತೆ. ಅವರೆಲ್ಲ ಸಾಮಾನ್ಯರು, ಅನ್ಯ ಸಾಮಾನ್ಯ. ಅದೇ ಕೆಲವು ಉಂಟು, ಅಲ್ಲಲ್ಲೇ ಕೆಲವು ಉಂಟು
ಬೇರೆ ಕಡೆಗೆ ಅದನ್ನು ಹಾಕಲೂಬಹುದು ಅಂತ. ಆದರೆ ಕೆಲವಂತೂ ಎಲ್ಲಿ ಬೇಕಾದರೂ ಹಾಕ್ಬೋದು, ಆದರೆ ನಿನ್ನನ್ನು ಮಾತ್ರ ಪಾದ ಬಿಟ್ಟರೆ ಹಾಕು, ಯಾರಿಗೂ ಕೊಡೋದೂ ಇಲ್ಲ ನೀನು ಅಂತ ಅರ್ಥ. ಅಂದರೆ ಅದನ್ನೇ ಅದರಿಂದ ಆ ಪರಮಾತ್ಮನಿಗೆ ವಿಶಾಲ ಮನೋಭಾವವುಳ್ಳಂಥವಳು ನೀನು, ಅವನಿಗೂ ಉಂಟು. ನೀನು ತುಂಬ ಉದಾರ, ಯಾರಿಗೆ ಬೇಕಾದರೂ ಹೊಂದಿಕೊಂಡು ಸೌಶೀಲ್ಯ, ವಾತ್ಸಲ್ಯ, ಸೌಶೀಲ್ಯ ಗುಣಗಳನ್ನೆಲ್ಲ, ಸೌಲಭ್ಯಗಳನ್ನೆಲ್ಲ ತೋರಿಸುವಂಥವಳು. ನಿನ್ನಂತಹ ಗುಣನಿಧಿ, ನಿನ್ನನ್ನು ಆಶ್ರಯಿಸ ಇರುವಂತಹ ಭಗವಂತನ ಅಡಿ ನಿನ್ನನ್ನು ಆಶ್ರಯಿಸಿಬಿಟ್ಟಿದ ನಾವು. ಅಂದರೆ ಪರಮಾತ್ಮನೇ ಆಶ್ರಯ ಮಾಡಿರಬೇಕಾದ್ರೆ ನಾವು ಮಾಡಬೇಡವಾ ಅಂತ ಅರ್ಥ. ಅಂಥವನನ್ನಾಗಿ ಮಾಡ್ಕೊಂಡ್ಬಿಟ್ಟಿದ್ಯಾ ನೀನು. ಕಿರೀಟ ತಲೆಗಿದೆ, ತಲೆಗೆ ಕಿರೀಟ, ಹೀಗಾಗಿ ಯಾವ ಅವಯವಕ್ಕೂ ಕಿರೀಟ ಹೊಂದಿಕೆ ಆಗೋದಿಲ್ಲ. ಆಗತ್ತಾ? ಕಿರೀಟ ಒಂದಾಗೋದಿಲ್ಲ. ಮತ್ತು ಶಂಖಚಕ್ರ ನೋಡಿದರೆ 2 ಕೈಗಳಲ್ಲಿ ಅಲಂಕಾರವಾಗಿದೆ. ಅದೇ ರೀತಿ ಇತರೆ ಅಂಗಗಳಿಗೆ ಆಯಾಯ ಆಭರಣಗಳು ಹೊಂದಿಕೊಂಡಿದೆ, ಚೆನ್ನಾಗಿದೆ. ನೋಡಿದರೆ ಎಷ್ಟು ಅಲಂಕಾರವಾಗಿದೆ ಅಂತ ಅನಿಸುತ್ತೆ. ಒಂದು ಮತ್ತೊಂದಕ್ಕೆ ಆಗೋದಿಲ್ಲ ಅಂತ ನಾವು ಅನ್ಕೊಂಡು, ನೀನು ಹಾಗೆ ಪಾದಗಳಿಗೆ ಮಾತ್ರ ಹೊಂದ್ಕೊಂಡಿದ್ದೀಯ. ಸೊ ಅದದ ಅವಯವಕ್ಕೆ ಆಗಬೇಕು. ಎಲ್ಲಕ್ಕಿಂತ ನಿನ್ನಲ್ಲಿ ಏನಂದರೆ ಭಗವಂತನ ಅಡಿಗಳಿಗೆ ನೀನು ಭೂಷಣವಾಗಿದ್ದೀಯ. ಬೇರೆ ಎಲ್ಲ ಆದರೂ ಏನಾದರೂ ಮಾಡ್ಬೋದು ಅಂತ ನಾವು ಯಾಕಿದನ್ನು ಹೇಳ್ತೀವಿ ಅಂದರೆ, ಪರಮಾತ್ಮ ನಿತ್ಯಲೋಕದಲ್ಲಿ ಪರಮಪದದಲ್ಲಿ ಅವನಿಲ್ಲಿ ಬಂದಾಗ ಎಲ್ಲ ಅದದೇ ಆಭರಣಗಳು ನಿತ್ಯಲೋಕದಲ್ಲಿ. ಆದರೆ ಅರ್ಚಾರೂಪದಲ್ಲಿ ಸೌಲಭ್ಯ, ಅರ್ಚಕರಿಗೆ ಏನು ಮನಸ್ಸು ಬಂತೋ ಹಾಗೆ ಅಲಂಕಾರ ಮಾಡ್ಬೋದಲ್ಲ. ಅದರಿಂದ ಭಗವಂತನ ಅಡಿಗಳಿಗೆ ನೀನು ಭೂಷಣ, ಭಕ್ತರಿಗೆ ನೀನು ಭೂಷಣ ಅವರ ತಲೆ. ಅದರಿಂದ ಭಕ್ತರ ತಲೆಗೆ ನೀನು ಅಲಂಕಾರ ಪ್ರಾಯವಾಗಿದೆ. ಉಳಿದೆಲ್ಲ ಹಾಗಿಲ್ಲ, ನಮ್ಮ ತಲೆಗೆ ಬರುತ್ತೆ. ಬೇರೆ ಯಾರಿಗೂ ಅವರ ಭೂಷಣ ಆಗೋಕ್ಕಾಗೋದಿಲ್ಲ. ಪಾದುಕೆ ಮಾತ್ರ ನಮ್ಮ ತಲೆಗೆ, ಭಕ್ತರ ತಲೆಗೆ ಭೂಷಣ. ಸೊ ಎಲ್ಲರ ತಲೆಗೂ ಭೂಷಣ ನೀನು. ಆದರೆ ಬೇರೆ ಅವಯವಗಳಲ್ಲಿ ಹಾಕಿಕೊಂಡಿರುವಂಥದ್ದು ಬೇರೆ ಬೇರೆ ಅವಯವಕ್ಕಾಗ್ಬೋದೇ ವಿನಾಗ ಬೇರೆ ಯಾರಿಗೂ ಅದು ಭೂಷಣ ಆಗೋಕ್ಕಾಗೋದಿಲ್ಲ. ಅಂತೂ ಭಕ್ತರಿಗಂತೂ ಆಗೋದೇ ಇಲ್ಲ ಅಂದ್ಬಿಟ್ಟು, ಭೂಷಣ ಆಗೋದಿಲ್ಲ. ಎಲ್ಲರಿಗೂ ಆಗುವಂತೆ ಆಗಿದೆಯಲ್ಲ, ಅದೇ ನಿನ್ನ ವೈಭವ, ಅದೇ ಫಲ ಅಂತಾರೆ. ಅದೇ ಆ ಥರ ನಾವು ಅನ್ವಯಿಸ್ಕೊಳ್ಳಿ. 979 ಸಮಾಶ್ರಿತಾನ ಮಣಿಪಾದುಕೆ ತ್ವಾಂ ವಿಪಶ್ಚಿತಾಂ ವಿಷ್ಣುಪದೇಪ್ಯನಾಸ್ಥ ಕಥಂ ಪುನಸ್ತೆ ಕೃತಿನೋ ಭಜೇರನ್ ವಾಸಾದರಂ ವಾಸವ ರಾಜಧಾನ್ಯ. ಮಣಿಪಾದುಕೆ, ಓ ರತ್ನಮಯ ಪಾದುಕ ದೇವಿಯೇ, ಸಮಾಶ್ರಿತಾನ, ಯಾರು ಸಮ್ಯಕ್ ಒಳ್ಳೆಯ ಮನಸ್ಸಿನಿಂದ ಪರಿಪೂರ್ಣವಾಗಿ ನಿನ್ನನ್ನು ಆಸೆಪಟ್ಟು ಬಂದು ಆಶ್ರಯಿಸ್ತಾರೋ ಅಂದರೆ ಪೂಜೆಯನ್ನು ಮಾಡ್ತಾರೋ, ಉಪಾಸನೆ ಮಾಡ್ತಾರೋ. ವಿಷ್ಣುಪದೇಪಿ ಅಂದರೆ ವಿಷ್ಣುಪದ, ಪದ ಅಂದರೆ ಅವನ ವಾಸಸ್ಥಾನ ವೈಕುಂಠ. ವೈಕುಂಠದಲ್ಲೂ ಅನಸ್ಥ, ಆಸೆ ಇಲ್ಲ ಅವರಿಗೆ, ವೈಕುಂಠದಲ್ಲೂ ಆಸೆ. ಅದನ್ನೇ ಆ ಶ್ಲೋಕದೇ ಇದು ಯಾವುದು, ವೈಕುಂಠ ವಾಸೇಪಿ ನವೇಭಿಲಾಷ, ದೇಶಿಕರ ಸ್ತೋತ್ರ. ನಾನು ಈ ಕಾಂಚೀಪುರದಲ್ಲಿ ವರದರಾಜ ನಿನ್ನ ಉತ್ಸವದಲ್ಲಿ ಪಾಲ್ಗೊಂಡು ಪ್ರತಿನಿತ್ಯ ನಿನ್ನ ಸೇವೆಯನ್ನು ಮಾಡೋಕ್ಕೆ ಇಲ್ಲಿ ಸಿಕ್ಕಿದ ಮೇಲೆ ಇದೇ ವೈಕುಂಠ, ನನಗೆ ವೈಕುಂಠನೂ ಬೇಡ. ವೈಕುಂಠೇ ಅಪಿ ನವೇಭಿಲಾಷ, ಅಭಿಲಾಷನೇ ಇಲ್ಲ, ನನಗೆ ಆಸೆ ಇಲ್ಲ. ತೇ ಕೃತಿನಾಗ, ಆ ಹಿರಿಯರು ವಾಸವ ರಾಜಧಾನ್ಯ, ವಾಸವ ಅಂದರೆ ಇಂದ್ರರ ರಾಜಧಾನಿ ಅಮರಾವತಿಯಲ್ಲಿ ವಾಸಾದರಂ, ವಾಸದ ಬೇಕು ಅಂತ ಆಸೆ. ಯಾರ್ಯಾರಿಗೆ ಇಂದ್ರಲೋಕ ಬೇಕೋ, ಸ್ವರ್ಗಲೋಕ ಬೇಕೋ, ಇದು ಮಾಡಿ, ಅದು ಹೋಮ ಮಾಡಿ ಅಂತೆಲ್ಲ ಹೇಳ್ತಾರೋ, ಯಜ್ಞವನ್ನು ಮಾಡಿ ಅವ್ರಿಗೆ ಆಸೆ ಇರುತ್ತೆ ಸ್ವರ್ಗ ಬೇಕು ಅಂತ. ಆದರೆ ಆದರಂ ಕಥಂ ಪುನಃ, ಯಾವಾಗ ನಿನ್ನ ಆರಾಧನೆಯನ್ನು ಮಾಡೋದಕ್ಕೆ ಆಸೆಪಟ್ಟಂಥವರು, ಕೈಂಕರ್ಯ ಪಡ್ಕೋಬೇಕು ಅಂತ ಆಸೆಪಟ್ಟವರು ಯಾವುದಾದ್ರೂ ಇಂದ್ರಲೋಕಕ್ಕೆ ಹೋಗಿ ಅಲ್ಲಿರಬೇಕು ಅಂತ ಆಸೆ ಪಡ್ತಾರಾ? ಅವ್ರಿಗದು ಬರುತ್ತಾ? ಕುಲಶೇಖರ ಪೆರುಮಾಳ್ ಹೇಳ್ತಾರೋ ಬೇಡ ಅಂತ. ಯಾತಕ್ಕೆ? ಇಂದ್ರಲೋಕ ಮಾಡು, ಅದು ಸಿಕ್ಕಿದ್ರು ನನಗೆ ಬೇಡ. ಅರಂಬೆ, ಊರ್ವಶಿ ಇವರೆಲ್ಲ ಇರುವಂಥ ಇಂದ್ರಲೋಕ ಬದಲು ಅದು ನನಗೆ ತುಚ್ಛ.
ಅದರಿಂದ ರಂಗನಾಥನ ಪಾದದಲ್ಲಿರುವಂತಹ ಪಾದುಕೆ, ಆ ಪಾದುಕೆಗೆ ನಮಸ್ಕಾರ ಮಾಡಿ ಆಶ್ರಯಿಸಿ ಅವಳಿಗೆ ಪೂಜೆಯನ್ನು ಮಾಡುವಂತಹ ಅವರು ತಮ್ಮ ಇಷ್ಟಾರ್ಥಗಳನ್ನು ಪಡ್ಕೊಳ್ತಾರೆ ಅಂತ ಹೇಳಿದ್ದಾರೆ. ಎಲ್ಲದರಲ್ಲೂ ಮುಂದೆಯಿಂದ ಹೇಳ್ಕೊಂಡು ಬಂದಿದ್ದಾರೆ. ಇಲ್ಲಿ ವೇದಾಂತದಲ್ಲಿ ನಿಪುಣರಾದಂಥವರು, ವೇದಾಂತಗಳು ಅಂದರೆ ಜ್ಞಾನಿಗಳು, ವೇದಾಂತಿಗಳು ಅಲ್ಪವಾದ ಫಲಗಳಿಗೆ ಆಸೆ. ಯಾಕೆ ವೇದಾಂತಿಗಳು ಅಂದರು ಅಂದರೆ ಶಾಸ್ತ್ರದಲ್ಲಿ ಯಜ್ಞಯಾಗಾದಿಗಳನ್ನು ಸೂಚನೆ ಮಾಡಿದ್ದಾರೆ. ಬೇರೆ ಬೇರೆ ಫಲಗಳಿಗೆ ಬೇರೆ ಬೇರೆ ಕರ್ಮಗಳನ್ನು ಮಾಡಬೇಕು ಅಂತ. ವೇದ ಗೊತ್ತಿರೋರಿಗೆ ತಾನೇ ಈ ಕರ್ಮ ಎಲ್ಲ ಏನು ಅಂತ ಗೊತ್ತಿರೋದು. ಅವರೂ ಕೂಡ ಆಸೆ ಪಡೋದಿಲ್ವಂತೆ, ಸ್ವರ್ಗಾದಿ ಲೋಕಗಳಿಗೆ ಆಸೆ ಪಡೋದಿಲ್ಲ. ಖಂಡಿತವಾಗಿ ಪರಮ ಪುರುಷಾರ್ಥಗಳನ್ನೆಲ್ಲ ನಿನ್ನಿಂದ ಪಡೆದುಕೊಂಡಂಥವರು ಬೇರೆ ಯಾವುದಕ್ಕೂ ಆಸೆ ಪಡೋದಿಲ್ಲ ಅಂತ ತುಂಬ ತಿಳಿದವರು, ನಿನ್ನ ಹಿರಿಮೆಯನ್ನು ಗೊತ್ತಿರುವಂಥವರು, ಆ ರಸವನ್ನು ಹೀರಿರುವಂಥವರಿಗೆ ಬೇರೆ ಯಾವುದು ಬೇಡ. ವೈಕುಂಠವಾಸಿಯಪಿ ನಮೇಭಿಲಾಷ ಅಂತ ಅದನ್ನೇ ಹೇಳ್ತಾ ಬರ್ತಾ ಇದ್ದಾರೆ. ಇಂದ್ರಲೋಕ ಆಸೆ ಪಡ್ತಾರ ಯಾರಾದರೂ ಅಂತ. 970 ವಿಮೃಶ್ಯ ರಂಗೇಶ್ವರ ಪಾದರಕ್ಷೆ ವಾರಕ್ರಮಂ ನೂನಮವಾರಣೀಯಂ ಪದ್ಮಾಗ್ರಹೇಪಿ ಸ್ಪೃಶತಿ ಪ್ರತೀತ ಸ್ಥೂಲೇನ ರೂಪೇಣ ವಸುಂಧರಾ ತ್ವಾಂ. ರಂಗೇಶ್ವರ ಪಾದುಕೆ, ಓ ರಂಗನಾಥನ ಪಾದುಕಾದೇವಿಯೇ ವಸುಂಧರಾ ಭೂದೇವಿ. ವಾರಕ್ರಮಂ, ವಾರಕ್ರಮಂ ಅಂದರೆ ವಾರ ಅಂದರೆ ದಿನ, ಪ್ರತಿನಿತ್ಯದ ಒಂದು ಸರದಿಯ ಕ್ರಮ. ಅವಾರಣೀಯ ತಡೆಯಲಾಗದು ಅಂತ ವಿಮೃಶ್ಯ ಆಲೋಚನೆ ಮಾಡಿ, ಪದ್ಮಾಗ್ರಹೇಪಿ ಲಕ್ಷ್ಮೀದೇವಿಯ ಪಾದುಕೆಯನ್ನು ಎತ್ತಿ ರಂಗನಾಥನ ಪಾದಕ್ಕೆ ಸಮರ್ಪಿಸುವ ಸಮಯದಲ್ಲೂ ಸ್ಥೂಲೇನ ರೂಪೇಣ, ಸ್ಥೂಲ ರೂಪದಿಂದ ತ್ವಾಂ ನಿನ್ನನ್ನು ಸ್ಪೃಶತಿ, ಸ್ಪೃಶತಿ ಅಂದರೆ ಮುಟ್ಟುಕೊಂಡು, ನೂನಂ ಪ್ರದೀತ ಸಿದ್ಧವಾಗಿರ್ತಾಳೆ. ಇಲ್ಲಿ ಹೇಳ್ತಾರೆ, ನೀನು ರಂಗನಾಥನ ಅಡಿಗಳಲ್ಲಿ ಬೆಳಗ್ತಾ ಇದೆಯಾ ಸದಾ, ಸದಾ ನಿನಗೆ ರಂಗನಾಥನ ಪಾದದ ಸಂಬಂಧ ಉಂಟು. ಭೂದೇವಿ ಏನು ಮಾಡ್ತಾಳೆ? ಭೂದೇವಿಗೂ ಅಲ್ಲೇ, ಶ್ರೀದೇವಿಗೆ ವಕ್ಷಸ್ಥಳ, ಭೂದೇವಿಗೆ ಪಾದದಲ್ಲಿ ಸ್ಥೂಲಾಕಾರದಿಂದ ನಿನ್ನಲ್ಲಿ ಇರ್ತಾಳೆ, ನಿನ್ನ ಅಡಿಯಲ್ಲಿ ಇರ್ತಾಳೆ. ಭೂಮಿ ಇಲ್ಲಿದೆ, ಭೂಮಿ ಮೇಲೆ ಪಾದುಕೆ ಇದೆ, ಪಾದುಕೆ ಮೇಲೆ ಪರಮಾತ್ಮ ಇದ್ದಾನೆ, ಪರಮಾತ್ಮನ ವಕ್ಷಸ್ಥಳದಲ್ಲಿ ಲಕ್ಷ್ಮೀದೇವಿ ಇದ್ದಾಳೆ. ಸೊ ಭೂದೇವಿಗೆ ಸ್ಥಾನ ಎಲ್ಲಿ? ಸ್ಥೂಲದಲ್ಲಿ ಪಾದುಕೆಯ ಕೆಳಗೆ, ಪಾದುಕೆಯ ಕೆಳಗೆ ಅವಳಿರ್ತಾಳೆ. ಅದರಿಂದ ಇಲ್ಲಿ ಏನು ಅರ್ಥ ಆಗುತ್ತೆ? ಅವಳು ಯಾವಾಗಲೂ ನಿನ್ನನ್ನು ಮುಟ್ಕೊಂಡೇ ಇರ್ತಾಳೆ. ನಡಿಬೇಕಾದ್ರೆಲ್ಲ ಅಲ್ಲೇ ನಡಿಬೇಕು, ಎಲ್ಲೋದ್ರೂ ಭೂಮಿಯ ಸ್ಪರ್ಶ. ಅದರಲ್ಲಿ ಅವಳಿಗೆ ತುಂಬ ಆಸೆ, ಅದಕ್ಕೋಸ್ಕರ ಅವಳಿಗೆ ಅದು ಸಿಕ್ಕಿದೆ ಯಾವಾಗಲೂ. ಆದರೆ ನಿನ್ನನ್ನು ಎತ್ತಿ ಶ್ರೀರಂಗನಾಥನ ಅಡಿಗೆ ಸಮರ್ಪಿಸುವ ಸೇವೆ ಒಬ್ಬೊಬ್ಬರೂ ಸರದಿಯಂತೆ ಮಾಡಬೇಕು. ಅರ್ಚಕರೆಲ್ಲ ಬರ್ತಾರಲ್ಲ, ಬ್ರಹ್ಮರುದ್ರಾದಿಗಳೆಲ್ಲ ಬರ್ತಾರೆ, ಅವರು ಎಲ್ಲ ಸಮರ್ಪಣೆ ಮಾಡ್ತಾರಂತೆ ಪಾದಕ್ಕೆ ನಮಸ್ಕಾರ. ಆಮೇಲೆ ಅದು ಆರಾಧನಾ ಕ್ರಮ. ಶ್ರೀಭೂ ನೀಳಾದೇವಿಯರು ಅದನ್ನು ಬದಲಾಯಿಸೋಕ್ಕಾಗೋದಿಲ್ಲ. ಶ್ರೀದೇವಿ ಮತ್ತು ನೀಳಾದೇವಿ ಅವರು ಅವರವರ ಸರದಿ ಬಂದಾಗ ಅವ್ರು ಮಾಡ್ಬೋದು ಪರಮಾತ್ಮನ ಪಾದ ಸೇವೆಯನ್ನು, ಅದನ್ನು ಬದಲಾಯಿಸೋಕ್ಕಾಗೋದಿಲ್ಲ. ಆದರೆ ಭೂದೇವಿಯು ಮಾತ್ರ ತನ್ನ ನಿಜ ರೂಪದಲ್ಲಿ ಮಾಡೋಕ್ಕೆ ಆ ನಿರ್ಬಂಧವಾಗಿತ್ತು. ಯಾಕಂದರೆ ಅವರು ಸರದಿ, ಅವರು ಆದಮೇಲೆ ಮಾಡಬೇಕು ಭೂದೇವಿ. ಅದಕ್ಕಾಗಿ ತನ್ನ ಆಸೆ ನೆಲದ ರೂಪದಲ್ಲಿ ಸದಾ ನನಗೆ ಸ್ಪರ್ಶ ಇರಲಿ ಅಂಥೇಳಿ ನೆಲದ ರೂಪದಲ್ಲಿ, ಸ್ಥೂಲ ರೂಪದಲ್ಲಿ ಭೂದೇವಿ ಬಂದ್ಬಿಟ್ಟು, ಇದು ಪರಮ ಪುರುಷಾರ್ಥ ಅಂತೇಳಿ ಭೂದೇವಿ ಬಂದ್ಬಿಟ್ಟಿದ್ದಾಳೆ. ಅದರಿಂದ ಸರ್ವದಾ ನಿನ್ನನ್ನು ಯಾವಾಗಲೂ ನಿನ್ನನ್ನು ಧಾರಣೆ ಮಾಡಿಕೊಂಡು ಪರಮಾತ್ಮನಿಗೆ ಹೇಗೆ ಸರ್ವದಾ ಸಂಬಂಧ ಉಂಟೋ ಹಾಗೆ ಭೂದೇವಿಗೂ ನಿನ್ನ ಸಂಬಂಧ ಸದಾ ಯಾವಾಗಲೂ ಸ್ಪರ್ಶ ಮಾಡಿಕೊಂಡಿರೋದೇ ಒಂದು ವಿಧವಾದ ಅತ್ಯಂತ ಶ್ರೇಷ್ಠ ಫಲಪುರುಷಾರ್ಥ ಅಂತ ಅವಳು ನೆನೆಸ್ಕೊಂಡಿದ್ದಾಳೆ. ಅದರಿಂದ ನಾವು ಆ ರೀತಿ ಉಪಾಸನೆ ಮಾಡಬೇಕು ಅಂತ. ಭೂದೇವಿ ಯಾವ ರೀತಿ ಪರಮಾತ್ಮನ ಪಾದುಕೆಗಳನ್ನು ಸ್ಪರ್ಶ ಮಾಡ್ತಾ ಇದ್ದಾಳೋ ಆ ರೀತಿ ನಾವು ಪಾದುಕೆಯನ್ನು ಸದಾ ನಮ್ಮ ತಲೆ ಮೇಲೆ ಇಟ್ಕೊಂಡಿರಬೇಕು. ಭೂದೇವಿನೇ ಇಟ್ಕೊಂಡಿದ್ದಾಳೆ, ನಾವು ಇಟ್ಕೋಬೇಕು.
ಅದಕ್ಕೆ ಉಪಾಸನಾ ಕ್ರಮವನ್ನು ಇಲ್ಲಿ ನಮಗೆ ತೋರಿಸಿಕೊಡುವಂತೆ ಇದೆ ಈ ಶ್ಲೋಕ. ವಿಮೃಶ್ಯರಂಗೇಶ್ವರ ಪಾದರಕ್ಷೆ ವಾರಕ್ರಮಂ ನೂನಂ ಅವಾರಣೀಯಂ ಪದ್ಮಾಗ್ರಹೇಪಿ ಸ್ಪೃಶತಿ ಪ್ರತೀತ ಸ್ಥೂಲೇನ ರೂಪೇಣ ವಸುಂಧರಾ ತ್ವಾಂ. ವಸುಂಧರಾ ಭೂಮಿ ತ್ವಾಂ ಸ್ಥೂಲೇನ ರೂಪೇಣ ಸ್ಥೂಲ ರೂಪದಲ್ಲಿ ನಿನ್ನನ್ನು ಸ್ಪೃಶತಿ ಮುಟ್ತಾ ಇದ್ದಾಳೆ. ಯಾವಾಗಲೂ ನಿನ್ನ ಸಂಬಂಧ ಬೇಕು ಅಂಥೇಳಿ ನೀನು ಮಾಡುವಂಥ ರಂಗನಾಥನ ಸೇವೆಯ ಪರಾಕಾಷ್ಠೆ ಅಂಥ ಮಾಡುವಂಥ ಭಾಗವತರ ಇದು ನನಗೆ ತಗಲಿ ಅಂತ ಆಸೆಪಟ್ಟು ಆಚಾರ್ಯರ ಪಾದುಕೆಗೆ ಯಾವಾಗಲೂ ನಾವು ಆಸೆ ಪಡಬೇಕು. ಯಾವಾಗ ಪಾದುಕೆಯನ್ನು ನಮಗೆ ಸಮರ್ಪಣೆ ಮಾಡಿ ನಮಗೆ ತಲೆ ಮೇಲೆ ಇಡ್ತಾರೆ ಅಂತ ಕಾಯ್ತಾ ಇರಬೇಕು ಅಂತ ಹೇಳಿ ಇದರಲ್ಲಿ ಸ್ತೋತ್ರ ಮಾಡಿಕೊಂಡಿದ್ದಾರೆ. ಜಯತಿ ಯತಿರಾಜ ಸೂಕ್ತಿ ಜಯತಿ ಮುಕುಂದಸ್ಯ ಪಾದುಕಾಯುಗುಳಿ ತದುವೇದನಾ ತ್ರಿವೇದಿ ಅವಂತೆಯಂತೋ ಜಯಂತಿ ಭುವಿ ಸಂತಗ ಸತ್ತ ಶ್ರೀರಂಗ ಪೃಥ್ವೀಶ ಚರಣತ್ರಾಣ ಶೇಖರಾಗ ಜಯಂತಿ ಭುವನತ್ರಾಣ ಪದ ಪಂಕಜರೇ ನಮಗ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಜೈ ಶ್ರೀಕೃಷ್ಣ.